Very good morning to all. Welcome back to Digital Learning Department of Collegiate Education. I am Smita, working as Assistant Professor of Commerce at Government First Grade College for Women, Tumkur. Dear students, in this video, I am explaining about the topic Kinds of Agreement. This topic comes under the paper entitled Business Law. This paper is prescribed for 6M BCom students. ಪ್ರಿಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾನು ಒಪ್ಪಂದದ ವಿಧಗಳ ಬಗ್ಗೆ ವಿವರಣೆಯನ್ನು ನೀಡ್ತಾ ಇದ್ದೀನಿ. ಈ ಒಪ್ಪಂದದ ವಿಧಗಳು ಬಿಸಿನೆಸ್ ಲಾ ಅಂತಕ್ಕಂಥ ಒಂದು ಏನು ಪೇಪರ್ ಏನಿದೆ ಆ ಪೇಪರ್ನಲ್ಲಿ ಬರ್ತಕ್ಕಂಥ ಒಂದು ವಿಷಯ ಆಗಿದೆ. ಇದನ್ನ 6th ಸೆಮಿಸ್ಟರ್ BCom ವಿದ್ಯಾರ್ಥಿಗಳಿಗೆ ಈ ಒಂದು ಸಬ್ಜೆಕ್ಟ್ ಅನ್ನ ಇಟ್ಟಿದ್ದಾರೆ. ಸೊ ಇದರಲ್ಲಿ ಆಲ್ರೆಡಿ ನಾನು ಪ್ರೀವಿಯಸ್ ಒಂದು ಕ್ಲಾಸ್ ಅಲ್ಲಿ ವಿಡಿಯೋದಲ್ಲಿ ಕೈಂಡ್ಸ್ ಆಫ್ ಅಗ್ರಿಮೆಂಟ್ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದೇನೆ, ವಿವರಣೆಯನ್ನ ನೀಡಿದ್ದೇನೆ. ಅದರ ಮುಂದುವರಿದ ಭಾಗ ಆಗಿದೆ ಇದು. ಅದರಲ್ಲಿ ಆಲ್ರೆಡಿ ನಿಮ್ಗೆ ಹೇಳಿದಂತೆ ಕೈಂಡ್ಸ್ ಆಫ್ ಅಗ್ರಿಮೆಂಟ್ ಅಲ್ಲಿ ನಾನು ವೇಜರಿಂಗ್ ಅಗ್ರಿಮೆಂಟ್ ಬಗ್ಗೆ ಮತ್ತೆ ವಾಯ್ಡ್ ಅಗ್ರಿಮೆಂಟ್ ಬಗ್ಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ವಿವರಣೆಯನ್ನ ನೀಡಿದ್ದೇನೆ. ಇದರ ಮುಂದುವರಿದ ಭಾಗ ಆಗಿ ಮೂರನೇ ಒಂದು ಕೈಂಡ್ ಬಂದು ವಾಯ್ಡಬಲ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ ನಾವು. ಸೊ ವಾಯ್ಡಬಲ್ ಅಗ್ರಿಮೆಂಟ್ಸ್ ಅಂದ್ರೆ ಏನಪ್ಪಾ ಅಂದ್ರೆ, ವಾಯ್ಡಬಲ್ ಅಗ್ರಿಮೆಂಟ್ಸ್ ಆರ್ ದ ಮಿಡ್ವೇ ಬಿಟ್ವೀನ್ ವ್ಯಾಲಿಡ್ ಅಂಡ್ ವಾಯ್ಡ್ ಅಂತ ಹೇಳ್ತೀವಿ. ದ ಬ್ರಿಡ್ಜ್ ಬಿಟ್ವೀನ್ ಟೋಟಲ್ ಲಿಗ್ಯಾಲಿಟಿ ಅಂಡ್ ಟೋಟಲ್ ನಲ್ಲಿಟಿ ಈಸ್ ವಾಯ್ಡಬಿಲಿಟಿ. The law prescribes the certain situations and the conditions where an agreement becomes voidable. The voidable agreement ಅಂದ್ರೆ ಇಲ್ಲಿ ಇದೊಂದು ರೀತಿ ಇದು ಮಿಡ್ವೇ ಇದ್ದಂಗೆ, ಅಂದ್ರೆ ಮಧ್ಯದಲ್ಲಿ ಮಿಡ್ವೇ ಬಿಟ್ವೀನ್ ವ್ಯಾಲಿಡ್ ಅಂಡ್ ವಾಯ್ಡ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಇದು ವ್ಯಾಲಿಡ್ ಅಲ್ಲ, ಈ ಕಡೆ ವಾಯ್ಡ್ ಅಂತ, ವಾಯ್ಡ್ ಅಲ್ಲ ಅನ್ನೋ ತರ. ಅಂದ್ರೆ ಅಲ್ಲಿಗೆ ವ್ಯಾಲಿಡ್ ಅಂದ್ರೇನು, ಅಕಾರ್ಡಿಂಗ್ ಟು ಲಾ ಇಟ್ ಈಸ್ ಎನ್ಫೋರ್ಸಬಲ್. ವ್ಯಾಲಿಡ್ ಅಗ್ರಿಮೆಂಟ್ ಅಂದ್ರೇನು, ಎನಿ ಅಗ್ರಿಮೆಂಟ್ ವಿಚ್ ಈಸ್ ಎನ್ಫೋರ್ಸಬಲ್ ಬೈ ಲಾ. ಯಾವುದೇ ರೀತಿಯ ಯಾವುದೇ ಒಂದು ಒಪ್ಪಂದಗಳೇನಿದೆ ಅದು ಕಾನೂನಿನ ರೀತಿಯಲ್ಲಿ ಊರ್ಜಿತವಾಗಿದ್ರೆ ಅದಕ್ಕೆ ನಾವು ವ್ಯಾಲಿಡ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಅದೇ ವಾಯ್ಡ್ ಅಂದ್ರೆ ವಿಚ್ ಇಸ್ ನಾಟ್ ಎನ್ಫೋರ್ಸಬಲ್ ಬೈ ಲಾ, ಅಂದ್ರೆ ಯಾವುದೇ ಒಂದು ಒಪ್ಪಂದಗಳನ್ನ ನಾವೇನ್ ಮಾಡ್ಕೊಂತೀವಿ ಅದು ಕಾನೂನಿನ ರೀತಿಯಲ್ಲಿ ಅನೂರ್ಜಿತವಾಗಿದ್ದರೆ, ಅಂದ್ರೆ ನಮ್ಮ ಕಾನೂನಿನ ರೀತಿಯಲ್ಲಿ ನಾವು ಅದನ್ನ ಎನ್ಫೋರ್ಸಬಲ್ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ, ಅದಕ್ಕೆ ನಾವು ವಾಯ್ಡ್ ಅಂತ ಹೇಳ್ತೀವಿ. ಆದ್ರೆ ವಾಯ್ಡಬಲ್ ಅಗ್ರಿಮೆಂಟ್ ಅಂದ್ರೆ ಏನಪ್ಪಾ ಅಂದ್ರೆ ಇನ್ ಬಿಟ್ವೀನ್ ದಟ್, ಅಂದ್ರೆ ಇಲ್ಲಿ ದ ಬ್ರಿಡ್ಜ್ ಬಿಟ್ವೀನ್ ಟೋಟಲ್ ಲಿಗ್ಯಾಲಿಟಿ ಅಂಡ್ ಟೋಟಲ್ ನಲ್ಲಿಟಿ ಈಸ್ ವಾಯ್ಡಬಿಲಿಟಿ ಅಂತ ಹೇಳ್ತೀವಿ. ಇನ್ ಬಿಟ್ವೀನ್ ಏನಿದೆ, ಈ ಕಡೆ ಲಿಗ್ಯಾಲಿಟಿನೂ ಅಲ್ಲ ಅಥವಾ ಪೂರ್ತಿಯಾಗಿ ಅದಕ್ಕೆ ವ್ಯಾಲಿಡಿಟಿನೂ ಇಲ್ಲ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂತದಕ್ಕೆ ಅಂದ್ರೆ ದ ಲಾ ಪ್ರಿಸ್ಕ್ರೈಬ್ ಸರ್ಟನ್ ಸಿಚುಯೇಷನ್ಸ್ ಅಂತ ಹೇಳ್ತೀವಿ. ಕೆಲವು ಸಿಚುಯೇಷನ್ಸ್ ಅನ್ನ ಪ್ರಿಸ್ಕ್ರೈಬ್ ಮಾಡುತ್ತೆ ಅಂಡ್ ಕಂಡೀಷನ್ಸ್ ಅನ್ನ ಹೇಳುತ್ತೆ ವೆನ್ ಅನ್ ಅಗ್ರಿಮೆಂಟ್ ಬಿಕಮ್ಸ್ ವಾಯ್ಡಬಲ್ ಅಂತೇಳಿ. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಕೆಲವು ಸಿಚುಯೇಷನ್ಸ್ ಅಲ್ಲಿ ಅದು ಆಕ್ಚುಲ್ ಆಗಿ ಮಾಡ್ಕೊಂಡಿರೋಂತ ಕಾಂಟ್ರಾಕ್ಟ್ ಏನಿದೆ ಅದು ಕಾನೂನಿನ ರೀತಿಯಲ್ಲಿ ವ್ಯಾಲಿಡ್ ಆಗಿದೆ, ಆದ್ರೆ ಕೆಲವು ಸಿಚುಯೇಷನ್ಗಳಿಂದ ಏನಾಗುತ್ತೆ ಅದು ವಾಯ್ಡ್ ಆಗುತ್ತೆ. ಅಂದ್ರೆ ಇಲ್ಲಿ ದಟ್ಸ್ ವಾಯ್ಡಬಲ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಪೂರ್ತಿಯಾಗಿ ಅದು ವ್ಯಾಲಿಡ್ ಆಗಿರೋದಿಲ್ಲ, ಪೂರ್ತಿಯಾಗಿ ಅದು ಕಾನೂನು ರೀತಿಯಲ್ಲಿ ಆ ಒಂದು ಅಗ್ರಿಮೆಂಟ್ ಅನ್ನು ನಾವು ಮಾಡ್ಕೋಬಹುದು, ಆದ್ರೂ ಕೆಲವು ಸಂದರ್ಭಗಳಲ್ಲಿ ಆ ಒಂದು ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಕೆಲವು ಸಿಚುಯೇಷನ್ಸ್ ಇಂದ ಏನಾಗುತ್ತೆ ಆ ಒಂದು ಕಾಂಟ್ರಾಕ್ಟ್ ಗೆ ವ್ಯಾಲಿಡಿಟಿ ಅನ್ನೋದು ಇರೋದಿಲ್ಲ. ಅದಕ್ಕೆ ನಾವಿಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಅಂತ ಒಂದು ಅಗ್ರಿಮೆಂಟ್ಸ್ಗೆ ನಾವು ವಾಯ್ಡಬಲ್ ಅಗ್ರಿಮೆಂಟ್ಸ್ ಅಂತ ಹೇಳ್ತೀವಿ. ಹಾಗಾಗಿನೇ ಇದನ್ನ ನಾವು ಇನ್ ಮಿಡ್ವೇ ಅಂತ ಹೇಳ್ತೀವಿ. ಕಡೆ ವ್ಯಾಲಿಡ್ ಇರುತ್ತೆ, ಆದ್ರೆ ವ್ಯಾಲಿಡ್ ಅಂತಾನೂ ಹೇಳಕ್ ಬರಲ್ಲ ಅಥವಾ ವಾಯ್ಡ್ ಅಂತಾನೂ ನಾವು ಹೇಳೋದಕ್ ಬರೋದಿಲ್ಲ ಅಂತ. ಅಂದ್ರೆ ಇಲ್ಲಿ the agreement becomes voidable when the consent of one of the parties to the contract or agreement is obtained by coercion, undue influence, misrepresentation or fraud. Such a contract or agreement is voidable at the option of the aggrieved party. ನೋಡಿ ಯಾವ್ದಪ್ಪ ಅಂದ್ರೆ ಇಲ್ಲಿ ಕೆಲವು ಸಂದರ್ಭದಲ್ಲಿ ಅಂದ್ರೆ ಒಂದು ಅಗ್ರಿಮೆಂಟ್ಸ್ ಏನಿದೆ ಯಾವಾಗ ವಾಯ್ಡಬಲ್ ಆಗುತ್ತೆ ಅಂದ್ರೆ ಕೆಲವು ಕನ್ಸೆಂಟ್ಸ್ ಅನ್ನ ನಾವೇನ್ ಹೇಳ್ತೇವೆ, ಒನ್ ಆಫ್ ದ ಪಾರ್ಟೀಸ್ ಟು ದ ಕಾಂಟ್ರಾಕ್ಟ್ ಆರ್ ಅಗ್ರಿಮೆಂಟ್ ಏನ್ ಇರ್ತಾರೆ, ಯಾವ ರೀತಿ ತಗೊಂಡಿರ್ತಾರೆ ಅಂತಂದ್ರೆ ಅದು ಏನೋ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿರ್ತಾರೆ. ಅಂದ್ರೆ ಅಗ್ರಿಮೆಂಟು ಕಾನೂನಿನ ರೀತಿಯಲ್ಲಿ ಮಾಡ್ಕೊಳ್ತಕ್ಕಂಥ ಅಗ್ರಿಮೆಂಟ್ ಏನು ತಪ್ಪಲ್ಲ, ಮಾಡ್ಕೋಬಹುದು. ಆದ್ರೆ ಒಪ್ಪಿಗೆನ ಯಾವ ರೀತಿ ಪಡ್ಕೊಂಡಿರ್ತಾರೆ ಅಂದ್ರೆ ಬೈ ಕೊರೈಷನ್ ಅಂತ ಹೇಳ್ತೀವಿ. ಅಂದ್ರೆ ಇನ್ನೊಬ್ಬರನ್ನ ಎದರಿಸಿ ಬೆದರಿಸಿ
ನೀವು ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದ್ದೆ ಆದ್ರೆ, ಅಂದ್ರೆ ಇಲ್ಲಿ ನೋಡಿ ಯಾವ್ದೋ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ನಮ್ದು ಕಾನೂನು ರೀತಿಯಲ್ಲಿ ಊರ್ಜಿತವಾಗಿದೆ. ಆದ್ರೆ ಇನ್ನೊಬ್ರು ನಾವು ಬೆದರಿಸಿ ಅಗ್ರಿಮೆಂಟ್ಸ್ ಅನ್ನ ಮಾಡ್ಕೋಬಾರ್ದು. ಅಥವಾ ಅಂಡ್ಯೂ ಇನ್ಫ್ಲುಯೆನ್ಸ್ ಅಂದ್ರೆ ಬೇರೆ ರೀತಿಯಲ್ಲಿ ಅವರ ಮೇಲೆ ಒಂದ್ ರೀತಿ ಇನ್ಫ್ಲುಯೆನ್ಸ್ ಮಾಡಿ, ಅಂದ್ರೆ ಈ ಒಂದು ಮಾನಸಿಕವಾಗಿ ನೋಡಿ ನೀನು ಈ ಒಂದು ಅಗ್ರಿಮೆಂಟ್ ಅನ್ನ ನೀನು ಮಾಡ್ಕೊಳ್ಳೇಬೇಕು ಅನ್ನೋ ರೀತಿಯಲ್ಲಿ. ಅಂದ್ರೆ ನಾವೇನೆಲ್ಲ ಒಪ್ಪಂದಗಳನ್ನ ಮಾಡ್ಕೊಂತೀವಿ, ನನ್ನ ಸ್ವ ಇಚ್ಛೆಯಿಂದ ಆ ಒಂದು ಒಪ್ಪಂದಗಳನ್ನ ಮಾಡ್ಕೋಬೇಕು. ಅದನ್ನ ಫ್ರೀ ಕನ್ಸೆಂಟ್ ಅಂತ ಹೇಳ್ತೀವಿ ನಾವು. ಅದನ್ನ ನಾನು ಇಷ್ಟಪಟ್ಟು ಒಪ್ಪಂದಗಳನ್ನ ಮಾಡ್ಕೊಂಡಿರ್ಬೇಕು. ಬೇರೆಯವರ ಯಾರದೋ ಒಂದು ಬಲವಂತಕ್ಕಾಗಿ, ಒಂದು ಮಾನಸಿಕವಾಗಿ ಇರ್ಬೋದು, ಅಥವಾ ಒಂದು ಫಿಸಿಕಲ್ ಥ್ರೆಟ್ ಅಂತ ಹೇಳ್ತೀವಿ ನೋಡಿ. ಕೊಲೈಷನ್ ಅಂದಾಗ ಫಿಸಿಕಲ್ ಥ್ರೆಟ್ ಆಗುತ್ತೆ, ಅಂಡು ಇನ್ಫ್ಲುಯೆನ್ಸ್ ಅಂದಾಗ ಮೆಂಟಲ್ ಥ್ರೆಟ್ ಆಗುತ್ತೆ. ಅಂದ್ರೆ ಮಾನಸಿಕವಾಗಿ ನಮಗೆ ಹಿಂಸೆ ಮಾಡೋದಾಗ್ಲಿ, ಅಥವಾ ಫಿಸಿಕಲ್ ಆಗಿ ಹಿಂಸೆ ಮಾಡೋದಾಗ್ಲಿ, ಅಥವಾ ಮೋಸದಿಂದ ಆಗ್ಲಿ, ಮಿಸ್ರೆಪ್ರೆಸೆಂಟೇಷನ್ ಆರ್ ಫ್ರಾಡ್ ಅಂತ ಹೇಳ್ತೀವಿ. ಸಚ್ ಎ ಕಾಂಟ್ರಾಕ್ಟ್ ಆರ್ ಅಗ್ರಿಮೆಂಟ್ ಈಸ್ ವೈಡಬಲ್ ಅಟ್ ದ ಆಪ್ಷನ್ ಆಫ್ ದ ಅಗ್ರೀವ್ಡ್ ಪಾರ್ಟಿ. ಅಂದ್ರೆ ಅಂತ ಒಂದು ಒಪ್ಪಂದಗಳೇನಿದೆ, ಅದು ಯಾರು ಆ ರೀತಿಯಾಗಿ ಒಪ್ಪಂದಗಳನ್ನ ಮಾಡ್ಕೊಂಡಿರ್ತಾನೆ ಅವನ ಪರವಾಗಿ ಅದೇನಾಗುತ್ತೆ, ಅದು ವೈಡಬಲ್ ಅಗ್ರಿಮೆಂಟ್ ಆಗುತ್ತೆ. ಅಂದ್ರೆ ಇಲ್ಲಿ ಒಪ್ಪಂದಗಳು ಮಾಡ್ಕೊಂಡಿರೋದೇನಾಗಿದೆ, ಬೇರೆಯವರ ಬಲವಂತದಿಂದ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದ್ದಾನೆ. ಆಗ ಯಾರು ಇನ್ನೊಬ್ಬನ ಒಂದು ಬಲವಂತಗೆ ಒಳಗಾಗಿ ಒಪ್ಪಂದವನ್ನ ಮಾಡ್ಕೊಂಡಿರ್ತಾನಲ್ಲ, ಅವನ ದೃಷ್ಟಿಯಲ್ಲಿ ಅದೇನಾಗುತ್ತೆ, ವೈಡಬಲ್ ಅಗ್ರಿಮೆಂಟ್ ಆಗುತ್ತೆ. ಇದಕ್ಕೆ ಒಂದು ಎಕ್ಸಾಂಪಲ್ ನೋಡೋದಾದ್ರೆ ನೋಡಿ, ಎ ಥ್ರೆಟನ್ಸ್ ಟು ಶೂಟ್ ಬಿ if he does not sell his new Bajaj bike to A for ₹2,000. B agrees. So the contract or the agreement has been brought by coercion and is voidable at the option of B. ನೋಡಿ ಇಲ್ಲೇನೋ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ ನಿಮ್ಗೆ ಇಲ್ಲಿ ಅಂದ್ರೆ ನೋಡಿ, ಏನ್ ಮಾಡ್ತಾನೆ, ಎದುರಿಸ್ತಾ ಇದೆ ನೋಡಿ ಬಿಗೆ. ನೋಡಿ ಥ್ರೆಟನ್ಸ್ ಟು ಶೂಟ್ ಬಿ. ನೋಡಿ ನೀನು ನನ್ನ ಬೈಕ್ ಏನಿದೆ, ನನ್ನ ಬೈಕನ್ನು ನೀನು ಅಂದ್ರೆ ಇಲ್ಲಿ ಎದುರಿಸ್ತಾ ಇದ್ದಾನೆ ಅವನಿಗೆ, ಬೀಗ ನನ್ಗೆ ಎದುರಿಸ್ತಾ ಇದ್ದಾನೆ, ನಾನು ಶೂಟ್ ಮಾಡ್ಬಿಡ್ತೀನಿ ನೀನೇನಾದ್ರೂ ಒಂದು ಬಜಾಜ್ ಬೈಕ್ ಏನಿದೆ, ಬಜಾಜ್ ಬೈಕ್ ಅನ್ನ ನನಗೆ ₹2,000 ಕೊಡ್ಬೇಕು. ಪಾಪ ಅವ್ನು ಹೊಸ ಬಜಾಜ್ ಬೈಕ್, ಅದು ಅವನಿಗೆ ಕೊಡೋದಕ್ಕೆ ಇಷ್ಟ ಇಲ್ಲ. ಯಾಕಂದ್ರೆ ಹೊಸದಕ್ಕೆ ಅಷ್ಟೊಂದು ವ್ಯಾಲ್ಯೂ ಇರೋ ಬೈಕ್ ಅನ್ನ ನೀನ್ ಬರೀ ₹2,000 ನಂಗೆ ಕೊಡು ಅಂತಂದ್ರೆ ಇವನ್ಗೆ ಆಕ್ಚುಲಿ ಆಗಿ ಬಿ ಕೊಡೋದಕ್ಕೆ ಇಷ್ಟ ಇಲ್ಲ. ಆದ್ರೂ ಏನ್ ಮಾಡ್ತಾ ಇದ್ದಾನೆ, ಎದುರಿಸ್ತಾ ಇದ್ದಾನೆ ಅವನಿಗೆ, ಬಿಗೆ. ನೋಡು, ನಿನ್ನ ಹತ್ರ ಇರೋ ಬೈಕನ್ನ ನನಗೆ ₹2,000 ಕೊಡ್ತೀಯೋ, ಅಥವಾ ನಿನ್ನ ನಾನು ಸಾಯಿಸ್ಬಿಡ್ತೀನಿ ಇಲ್ಲಿದ್ದರೆ ಅಂತೇಳಿ, ಇನ್ನೇನು ಕೊಡದೇ ಇದ್ರೆ ನಿನ್ನ ನಾನು ಸಾಯಿಸ್ಬಿಡ್ತೀನಿ ಅಂತೇಳಿ. ಸೊ ಅದಕ್ಕೆ ಬಿ ಒಪ್ಕೊಂಡ. ನೋಡಿ ಆಕ್ಚುಲ್ ಆಗಿ ಈ ಕಾಂಟ್ರಾಕ್ಟ್ ಏನಿದೆ, ಎ ಮತ್ತೆ ಬಿ ನಡುವೆ ಏನೋ ಒಂದು ವೆಹಿಕಲ್ ಅನ್ನ, ಬಜಾಜ್ ಬೈಕ್ ಅನ್ನ ಏನಿದಾನೆ ಅವನು ಸೇಲ್ ಮಾಡೋದಕ್ಕೆ ಏನ್ ಕಾಂಟ್ರಾಕ್ಟ್ ಮಾಡ್ಕೊಂತಾರೆ, ಅದು ಕಾನೂನಿನ ಪ್ರಕಾರ ವ್ಯಾಲಿಡ್ ಇದೆ ಅದು. ಆದ್ರೆ ಇಲ್ಲಿ ಬಿ ಯಾವ ರೀತಿ ಒಪ್ಕೊಂಡಿದ್ದಾನೆ, ಎದ್ರಕೊಂಡು. ಅಂದ್ರೆ ಇವನು ಎಲ್ಲಿ ನಾನು ಒಂದು ಹೊಸ ವೆಹಿಕಲ್ ನಾನು ಕೊಡದೇ ಇದ್ರೆ ಇವನು ಎಲ್ಲಿ ಶೂಟ್ ಮಾಡ್ಬಿಡ್ತಾನೋ ನನ್ನ ಅಂತೇಳಿ ಎದ್ರಕೊಂಡ್ಬಿಟ್ಟು ಅದಕ್ಕೆ ಒಪ್ಕೊಂಡಿದ್ದಾನೆ. ₹2,000 ಆಕ್ಚುಲಿ ಅವನಿಗೆ ಕೊಡಕ್ಕೆ ಇಷ್ಟ ಇಲ್ಲ, ಆದ್ರೂ ₹2,000 ಕೊಡಕ್ಕೆ ಅವನು ಎದ್ರಕೊಂಡು ಒಪ್ಕೊಂಡಿದ್ದಾನೆ. ಸೊ ಆ ರೀತಿಯಾಗಿ ಏನು ಹೆದರಿ ಅಂದ್ರೆ ಇನ್ನೊಬ್ಬನ ಒಂದು ಭಯಪಟ್ಟಿ ಅಂದ್ರೆ ಫಿಸಿಕಲ್ ಥ್ರೆಟ್ ಇದು. ಇವನು ಬೆದರಿಸಿ ಇವನು ಎದುರಿಸಿದ್ದಕ್ಕೆ ಇವನು ಅದಕ್ಕೆ ಒಪ್ಕೊಂಡ್ಬಿಟ್ಟು ಏನೋ ತನ್ನ ಒಂದು ಬೈಕ್ ಅನ್ನ ಕೊಡೋದಕ್ಕೆ ಒಪ್ಪಿದ್ದಾನೆ. ಹಾಗಾಗಿ ಈ ರೀತಿಯಾದ ಒಂದು ಅಗ್ರಿಮೆಂಟ್ ಏನಾಗುತ್ತೆ, ವೈಡಬಲ್ ಅಗ್ರಿಮೆಂಟ್ ಆಗುತ್ತೆ. ಮತ್ತೆ ಇನ್ನೊಂದು ಎಕ್ಸಾಂಪಲ್ ಕೊಡೋದಾದ್ರೆ, ಪಿ ಇಂಟೆಂಡಿಂಗ್ ಟು ಡಿಸೀವ್ ಕ್ಯೂ falsely represent that 5,000 cars manufactured annually at P's company and thereby induce Q to buy the company. So the agreement caused by fraud and is voidable at the option of Q. ನೋಡಿ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೊಡೋದಾದ್ರೆ, ನೋಡಿ ಇಲ್ಲಿ ಪಿ ಏನು ಇಂಟೆನ್ಷನ್ ಏನು ಅಂದ್ರೆ ಮೋಸ ಮಾಡೋದು, ಡಿಸೀವ್ ಅಂತ ಹೇಳ್ತಾರೆ. ಬೇಕಂತ ಅವನ್ಗೆ ಮೋಸ ಮಾಡ್ಬೇಕು ಅಂತೇಳಿ, ಕ್ಯೂಗ್ ಮೋಸ ಮಾಡ್ಬೇಕು ಅಂತೇಳಿ ಇವನೇನ್ ಹೇಳ್ತಾನೆ, ಸುಮ್ನೆ ಸುಳ್ಳು ಹೇಳ್ತಾ ಇದ್ದಾನೆ. ಏನು, ಫಾಲ್ಸ್ಲಿ ರೆಪ್ರೆಸೆಂಟ್ ದಟ್ 5,000 ಕಾರ್ಸ್ ಮ್ಯಾನುಫ್ಯಾಕ್ಚರ್ಡ್ ಆನಿಯಲಿ. ನೋಡಿ ಇವನು ಇದರಲ್ಲಿ 5,000 ಕಾರ್ಸ್ ಅನ್ನ ನಾನು ವರ್ಷದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ ಅಂತ ಹೇಳಿ, ಅಂದ್ರೆ ಪಿಗೆ ಏನೋ ಅವನನ್ನ ಇನ್ಫ್ಲುಯೆನ್ಸ್ ಮಾಡೋದಕ್ಕೆ, ಅಂದ್ರೆ ಪಿ ತನ್ನ ಒಂದು ಕಂಪನಿನ ಕೊಂಡ್ಕೊಳ್ಳಿ ಅಂತ ಹೇಳಿ
ಅವನಿಗೆ ಮೋಸ ಮಾಡೋದಕ್ಕೆ ಸುಮ್ನೆ ಸುಳ್ಳು ಹೇಳ್ತಾ ಇದ್ದಾನೆ. ಆಕ್ಚುಲಿ ಅವನ ಒಂದು ಕಂಪನಿ 100 ಕಾರು ಮ್ಯಾನುಫ್ಯಾಕ್ಚರ್ ಆಗ್ತಾ ಇರುತ್ತೆ. ಆದ್ರೆ ಇವನೇನ್ ಮಾಡ್ತಿದ್ದಾನೆ, ಸುಳ್ಳು ಹೇಳ್ತಾ ಇದ್ದಾನೆ. 5,000 ಕಾರನ್ನ ನಾನು ವರ್ಷದಲ್ಲಿ ನನ್ನ ಒಂದು ಕಂಪನಿನಲ್ಲಿ ನಾನು ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ. ಯಾಕೆ ಆ ತರ ಸುಳ್ಳು ಹೇಳ್ತಿದ್ದಾನೆ ಅಂದ್ರೆ ಕ್ಯೂ ಕೊಂಡ್ಕೊಳ್ಳಿ ಅಂತೇಳಿ, ಕ್ಯೂನ ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ, ಇಂಡ್ಯೂಸ್ ಮಾಡೋದಕ್ಕೆ. ಹಾಗಾಗಿ ಈ ಒಂದು ಅಗ್ರಿಮೆಂಟ್ ಏನಿದೆ ಮೋಸದಿಂದ ಮಾಡಿರ್ತಕ್ಕಂಥ ಅಗ್ರಿಮೆಂಟ್. ಸೊ ಇಂಥ ಅಗ್ರಿಮೆಂಟ್ ಏನಾಗುತ್ತೆ, ವಾಯ್ಡಬಲ್ ಅಟ್ ದ ಆಪ್ಷನ್ ಆಫ್ ಕ್ಯೂ ಅಂತ ಹೇಳ್ತೀವಿ ನೋಡಿ. ಕ್ಯೂ ಪ್ರಕಾರವಾಗಿ ಇದೇನಾಗುತ್ತೆ, ವಾಯ್ಡಬಲ್ ಆಗುತ್ತೆ. ಅಂದ್ರೆ ಇಲ್ಲಿ ಆಕ್ಚುಲ್ ಆಗಿ ನೋಡಿ ಏನೆಲ್ಲ ಒಂದು ಅಗ್ರಿಮೆಂಟ್ ಅನ್ನ ಇವ್ರು ಮಾಡ್ಕೊಂಡಿದ್ದಾರೆ. ಈ ಕಂಪನಿಯನ್ನ ನಾನು ಸೇಲ್ ಮಾಡೋದಕ್ಕೆ ಅಗ್ರಿಮೆಂಟ್ ಏನ್ ಮಾಡ್ಕೊಂತೀನಿ, ಅದು ವ್ಯಾಲಿಡ್, ಅದೇನ್ ತಪ್ಪಲ್ಲ, ಮಾಡ್ಕೋಬಹುದು, ಅಗ್ರಿಮೆಂಟ್ ಅನ್ನ ಮಾಡ್ಕೋಬಹುದು. ಆದ್ರೆ ಇವನ್ ಅಗ್ರಿಮೆಂಟ್ ಏನಕ್ಕೆ ಮಾಡ್ಕೊಂಡು, ಯಾಕೆ ಮಾಡ್ಕೊಂಡ, ಕ್ಯೂ ಯಾಕೆ ಒಪ್ಕೊಂಡ, 5,000 ಕಾರ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅಂತ ಹೇಳಿ ಒಪ್ಕೊಂಡ. ಅಂದ್ರೆ ಇಲ್ಲಿ ಮೋಸದಿಂದ ಪಿ ಒಪ್ಪಿಸ್ತಾ ಕ್ಯೂಗೆ. ಯಾವುದೇ ರೀತಿ ನಾವು ಸುಳ್ಳು ಹೇಳಿ ಮೋಸ ಮಾಡಿ ಏನೆಲ್ಲ ಒಂದು ಅಗ್ರಿಮೆಂಟ್ ಮಾಡ್ಕೊಂತೀವಿ ಅದನ್ನು ಸಹ ಏನು ವೈಡಬಲ್ ಆಗುತ್ತೆ. ಅಂದ್ರೆ ಆ ಮೋಸಕ್ಕೆ ಒಳಗಾಗಿ ನೋಡಿ, ಪಿ ಸುಳ್ಳು ಹೇಳ್ದ, ಮೋಸ ಮಾಡ್ದ, ಸುಮ್ನೆ ಹೇಳ್ಬಿಟ್ಟು ಇಷ್ಟು ಕಾರ್ ನಾನು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದೀನಿ ಅಂತ ಹೇಳಿ ಸುಮ್ನೆ ಹೇಳ್ಬಿಟ್ಟು ಕ್ಯೂಗೆ ಮಾರ್ದ. ಕ್ಯೂಗೆ ಆಮೇಲೆ ಅದು ಗೊತ್ತಾಗುತ್ತೆ, ಸಪೋಸ್ ನೋಡಿ ಇವ್ನು ಸುಳ್ಳು ಹೇಳಿದಾನೆ, ಯಾಕಂದ್ರೆ ರೆಕಾರ್ಡ್ಸ್ ಎಲ್ಲ ತೆಗೆದು ನೋಡಿದಾಗ ಗೊತ್ತಾಗುತ್ತೆ. ಇವನು ಇದರಲ್ಲಿ ಬರೇ 500 ಕಾರ್ ಮಾತ್ರ ಮ್ಯಾನುಫ್ಯಾಕ್ಚರ್ ಆಗ್ತಾ ಇತ್ತು ವರ್ಷಕ್ಕೆ, ಆದ್ರೆ ಇವನು 5,000 ಅಂತ ಹೇಳಿ ಸುಳ್ಳು ಹೇಳಿದಾನೆ ನನಗೆ ಅಂತೇಳಿ. ಆಗ ಗೊತ್ತಾದಾಗ ಏನಾಗುತ್ತೆ, ಆ ಒಂದು ಅಗ್ರಿಮೆಂಟ್ಸ್ ಅನ್ನ ಇವನು ಬೇಕಾರೆ ಏನು ನಲ್ಲಿಫೈ ಅಂತ ಹೇಳ್ತೀನಿ ನೋಡಿ. ಇಲ್ಲ, ನೀನ್ ಸುಳ್ಳು ಹೇಳಿದಕ್ಕೆ ನಾನು ಒಪ್ಪಂದವನ್ನ ಮಾಡ್ಕೊಂಡೆ, ಆದ್ರೆ ಅಲ್ಲ ಏನು ನಿಜ ಹೇಳಿದ್ಯಾ ಅಂತ ಹೇಳಿ ನಾನು ಒಪ್ಪಂದವನ್ನ ಮಾಡ್ಕೊಂಡೆ, ಆದ್ರೆ ನೀನ್ ಸುಳ್ಳು ಹೇಳಿದ್ಯಾ, ಹಾಗಾಗಿ ಈ ಒಂದು ಕಾಂಟ್ರಾಕ್ಟ್ ಯಾವುದೇ ರೀತಿ ವ್ಯಾಲಿಡ್ ಇಲ್ಲ ಅಂತ ಹೇಳಿ ಆ ಕಾಂಟ್ರಾಕ್ಟ್ ನಾವು ಆಮೇಲೆ ಏನು ವಾಪಸ್ ತಗೋಬಹುದು ಏನು ಕ್ಯೂ. ಯಾಕಂದ್ರೆ ನೀನ್ ಸುಳ್ಳು ಹೇಳ್ಬಿಟ್ಟು ನನ್ನ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ಯಾ, ಹಾಗಾಗಿ ನಾನು ಯಾವುದೇ ಅಗ್ರಿಮೆಂಟ್ಸ್ ನಿನ್ ಜೊತೆ ಏನೆಲ್ಲ ನಾನು ಅಗ್ರಿಮೆಂಟ್ ಮಾಡ್ಕೊಂಡಿದೀನಿ ಅದೆಲ್ಲಾನು ನಾನು ವಾಪಸ್ ತಗೊಂತಾ ಇದ್ದೀನಿ, ಅದಕ್ಕೆ ಯಾವುದೇ ರೀತಿ ವ್ಯಾಲಿಡ್ ಇಲ್ಲ ಅಂತ ಹೇಳಿ ಇವನು ಕ್ಯೂ. ಅದಾದ್ಮೇಲೆ ಅಂದ್ರೆ ಯಾಕೆಂದ್ರೆ ಅಗ್ರಿಮೆಂಟ್ ಮಾಡ್ಕೊಬೇಕಾದ್ರೆ ಗೊತ್ತಿಲ್ಲ ಮಾಡ್ಕೊಂಡಿದೀನಿ ನಾನು, ಹಾಗಾಗಿ ಈ ಒಂದು ಅಗ್ರಿಮೆಂಟ್ಗೆ ಯಾವುದೇ ರೀತಿ ವ್ಯಾಲಿಡಿಟಿ ಇಲ್ಲ ಅಂತ ಹೇಳಿ ಹೇಳ್ಬಿಟ್ಟು. ದೆನ್ ನೆಕ್ಸ್ಟ್ ಇನ್ನೊಂದು ಅಗ್ರಿಮೆಂಟ್ ನ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ ಇಲ್ಲೀಗಲ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲೀಗಲ್ ಅಗ್ರಿಮೆಂಟ್ ಇನ್ ಬಿಸಿನೆಸ್ ಲಾ ಇಸ್ ಎ ಕಾಂಟ್ರಾಕ್ಟ್ ದಟ್ ವಾಸ್ ಮೇಡ್ ಫಾರ್ ಅನ್ ಇಲ್ಲೀಗಲ್ ರೀಸನ್ ಅಂಡ್ ಈಸ್ ಕಾನ್ಸಿಕ್ವೆಂಟ್ಲಿ ಎಗೇನೆಸ್ಟ್ ದ ಲಾ. ನೋಡಿ, ಇಲ್ಲೀಗಲ್ ಹೆಸರೇ ಹೇಳ್ತಾ ಇದೆ ನೋಡಿ, ಲೀಗಲ್ ಅಲ್ಲ, ಕಾನೂನಿನ ರೀತಿಯಲ್ಲಿ ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ, ಯಾವುದೇ ರೀತಿ ಕಾನೂನಿನ ಬಾಹಿರವಾಗಿದೆ, ಇಲೀಗಲ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಕಾನೂನಿನ ಬಾಹಿರವಾಗಿರ್ತಕ್ಕಂಥ ಒಪ್ಪಂದಗಳಿಗೆ ನಾವಿಲ್ಲಿ ಇಲೀಗಲ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಈ ಒಂದು ಏನು ಒಪ್ಪಂದವನ್ನು ಮಾಡ್ಕೊಂಡಿದ್ದಾನೆ ಯಾವುದೇ ರೀತಿಯ ಕಾನೂನಿನ ರೀತಿಯಲ್ಲಿ ಅದಕ್ಕೆ ಒಂದು ವ್ಯಾಲಿಡ್ ಆಗಿರೋದಿಲ್ಲ. ಅಂದ್ರೆ ಇಫ್ ದ ಕನ್ಸೆಂಟ್ ಆಫ್ ದ ಅಗ್ರಿಮೆಂಟ್ causes the parties to perform illegal actions, then the contract is illegal ಅಂತ ಹೇಳ್ತೀವಿ. ಅಂದ್ರೆ ಈ ಒಪ್ಪಂದ ಏನ್ ಮಾಡ್ಕೊಂಡಿದ್ದಾರೆ, ಯಾವುದೇ ಒಪ್ಪಂದವನ್ನ ಮಾಡ್ಕೊಂಡಿರೋದು ಕಾನೂನಿನ ಬಾಹಿರವಾಗಿದ್ದರೆ, ಅಂದ್ರೆ ಕಾನೂನಿನ ರೀತಿಯಲ್ಲಿ ಅದಕ್ಕೆ ಯಾವುದೇ ರೀತಿಯ ಒಂದು ವ್ಯಾಲಿಡ್ ಇರೋದಿಲ್ಲ ಅದಕ್ಕೆ, ಅಂದ್ರೆ ಕಾನೂನಿಗೆ ವಿರುದ್ಧವಾಗಿದೆ. ಕಾನೂನಿನ ವಿರುದ್ಧವಾಗಿ ಯಾವುದೇ ರೀತಿಯ ಒಂದು ಒಪ್ಪಂದಗಳನ್ನ ಏನ್ ಮಾಡ್ಕೊಂತಾರೆ ಅದೆಲ್ಲವನ್ನು ನಾವಿಲ್ಲಿ ಇಲ್ಲೀಗಲ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಯಾಕೆಂದ್ರೆ ಎಷ್ಟೋ ಸತಿ ನಾವು ಒಪ್ಪಂದಗಳನ್ನ ಮಾಡ್ಕೊಂತೀವಿ, ಆದ್ರೆ ಮಾಡ್ತಕ್ಕಂಥ ಒಪ್ಪಂದಗಳಲ್ಲಿ ಏನಿರ್ಬೇಕು, ಯಾವುದೇ ಒಪ್ಪಂದಗಳಾಗ್ಲಿ ಅದು ಕಾನೂನಿನ ರೀತಿಯಲ್ಲಿ ಇರಬೇಕು. ಕಾನೂನಿಗೆ ನಾವು ಎಗ್ನೆಸ್ಟ್ ಆಗಿ ಯಾವುದೇ ಒಪ್ಪಂದಗಳನ್ನ ಮಾಡ್ಕೋಬಾರ್ದು. ಆದ್ರೆ ಇಲ್ಲೇನಾಗತ್ತೆ, ಇವತ್ತು ದಿನನಿತ್ಯದ ಒಂದು ಜೀವನದಲ್ಲಿ ಎಷ್ಟೋ ಒಪ್ಪಂದಗಳು ಕಾನೂನಿನ ಕೆಲವು ಒಪ್ಪಂದಗಳು ವಿರುದ್ಧವಾಗಿರುತ್ತೆ. ಅಂದ್ರೆ ಕಾನೂನಿಗೆ ವಿರುದ್ಧವಾಗಿತ್ತು ಅಂದ್ರೆ ಅವೆಲ್ಲವೂ ಸಹ ಇಲ್ಲೀಗಲ್ ಅಗ್ರಿಮೆಂಟ್ ಆಗುತ್ತೆ. ಆದ್ರೂ ಇವತ್ತು ನಮ್ಮ ಮತ್ತೆ ನಿಮ್ಮ ಜೀವನದಲ್ಲಿ ಕೆಲವು ಎಷ್ಟೋ ಒಪ್ಪಂದಗಳು ಕಾನೂನು ರೀತಿಯಲ್ಲಿರುತ್ತೆ, ಕೆಲವು ಎಷ್ಟೋ ಒಪ್ಪಂದಗಳು ಅದರ ಎಗೇನೆಸ್ಟ್ ಆಗಿರುತ್ತೆ. ಬಟ್ ಆ ರೀತಿಯ ಒಂದು ಒಪ್ಪಂದಗಳನ್ನು ಸಹ ಮಾಡ್ಕೊಂಡಿರ್ತಾರೆ, ಅದು
ಗವರ್ಮೆಂಟ್ಗೆ ಗೊತ್ತಾಯ್ತು ಅಂದ್ರೆ ಅದೆಲ್ಲವೂ ಸಹ ಒಂದು ಇಲ್ಲೀಗಲ್ ಆಗುತ್ತೆ. ಆ ರೀತಿಯಾಗಿ ಏನೆಲ್ಲ ಒಂದು ಒಪ್ಪಂದಗಳನ್ನ ಮಾಡ್ಕೊಂಡಿರ್ತಾರೆ ಅವರ ಮೇಲೆ ಕಾನೂನಿನ ರೀತಿಯಲ್ಲಿ ಒಂದು ಕೇಸನ್ನ ಹಾಕ್ಬೋದು. ಅವರ ಎಗೇನೆಸ್ಟ್ ಆಗಿ ಒಂದು ಕ್ಯಾನ್ ಟೇಕ್ ದಿ ಆಕ್ಷನ್ ಎಗೇನೆಸ್ಟ್ ದಟ್ ಕೈಂಡ್ ಆಫ್ ಪರ್ಸನ್ಸ್. Then agreements collateral to the original are also considered void. ಏನೆಲ್ಲ ಒಪ್ಪಂದಗಳನ್ನ ಮಾಡ್ಕೊಂತೀವಿ, ಕೊಲಾಟರಲ್ ಅಂದ್ರೆ ಅದಕ್ಕೆ ಸಪೋರ್ಟಿವ್ ಆಗಿರ್ತಕ್ಕಂಥದ್ದು, ಅಂದ್ರೆ ಅದಕ್ಕೆ ಸಹಕಾರಿಯಾಗಿರ್ತಕ್ಕಂಥದ್ದು. ಅಂದ್ರೆ ಮೈನ್ ಅಗ್ರಿಮೆಂಟ್ ನೀವೇನ್ ಮಾಡ್ಕೊಂಡಿದೀರಾ, ಮೈನ್ ಅಗ್ರಿಮೆಂಟ್ ಏನು ಇಲ್ಲೀಗಲ್ ಆಗಿದೆ, ಅದಕ್ಕೆ ಸಪೋರ್ಟಿವ್ ಆಗಿ ನೀವು ಇನ್ನೊಂದು ಏನೋ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದೀರಾ, ಅದು ಸಹ ವಾಯ್ಡ್ ಆಗುತ್ತೆ. ಅಂದ್ರೆ ಫಸ್ಟ್ ನಾನು ಏನೋ ಅಗ್ರಿಮೆಂಟ್ ಮಾಡ್ಕೊಂಡಿದೀನಿ, ಮೈನ್ ಅಗ್ರಿಮೆಂಟ್ ಏನ್ ಮಾಡ್ಕೊಂಡಿದೀನಿ, ನಾನು ಮೈನ್ ಅಗ್ರಿಮೆಂಟ್ ಮಾಡ್ಕೊಂಡಿರೋದು ಇಲೀಗಲ್ ಅಂತ ಅಂದ್ರೆ ಅದಕ್ಕೆ ಸಪೋರ್ಟಿವ್ ಆಗಿರೋ ಇನ್ನೊಂದು ಅಗ್ರಿಮೆಂಟ್ ನಾನು ಏನ್ ಮಾಡ್ಕೊಂಡಿರ್ತೀನಿ ಅದು ಸಹ ಇಲ್ಲೀಗಲ್ ಆಗುತ್ತೆ, ಅದು ಸಹ ವೈಡ್ ಆಗುತ್ತೆ. ಅಂದ್ರೆ ವೈಡ್ ಅಂದ್ರೆ ಇನ್ ದ ಸೆನ್ಸ್ ಇಟ್ ಇಸ್ ನಾಟ್ ಎನ್ಫೋರ್ಸಬಲ್ ಬೈ ದ ಕೋರ್ಟ್. ನೋಡಿ, ಕೋರ್ಟ್ ಅಲ್ಲಿ ನಾವು ಅದನ್ನ ಎನ್ಫೋರ್ಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕೆಂದ್ರೆ ಅದು ಕಾನೂನಿನ ರೀತಿಯಲ್ಲಿ ಆ ಒಂದು ಅಗ್ರಿಮೆಂಟ್ಸ್ ನಾನು ಮಾಡ್ಕೊಳ್ಳೋ ಹಾಗೆ ಇಲ್ಲ ಅಂತ ಹೇಳಿ. ಹಾಗಾಗಿ ಕೊಲಾಟರಲ್ ಅಗ್ರಿಮೆಂಟ್ಸ್ ಆರ್ ಅಗ್ರಿಮೆಂಟ್ಸ್ ದಟ್ ಆರ್ ಕನೆಕ್ಟೆಡ್ ಆರ್ ಇನ್ಸಿಡೆಂಟಲ್ ಟು ದಿ ಒರಿಜಿನಲ್ ಅಗ್ರಿಮೆಂಟ್. ನೋಡಿ, ಕೊಲಾಟರಲ್ ಅಗ್ರಿಮೆಂಟ್ ಅಂದ್ರೆ ಯಾವ್ದಾಗತ್ತೆ, ಅವೆಲ್ಲಾನು ದೇ ಆರ್ ಸಪೋರ್ಟಿವ್ ಆರ್ ದೇ ಆರ್ ಕನೆಕ್ಟೆಡ್ ಅಂತ ಹೇಳ್ತೇವೆ. ಅದಕ್ಕೆ ಕನೆಕ್ಟ್ ಆಗಿರುತ್ತೆ ಅಥವಾ ಅದಕ್ಕೆ ನೆಕ್ಸ್ಟ್ ಮುಂದಿನ ಅಂದ್ರೆ ಫಸ್ಟ್ ಮೈನ್ ಒಂದು ಅಗ್ರಿಮೆಂಟ್ಗೆ ಸಪೋರ್ಟಿವ್ ಆಗಿರುತ್ತೆ, ಅದು ಕನೆಕ್ಟೆಡ್ ಆರ್ ಇನ್ಸಿಡೆಂಟಲ್ ಟು ದ ಒರಿಜಿನಲ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಒರಿಜಿನಲ್ ಅಗ್ರಿಮೆಂಟ್ ಏನ್ ಮಾಡ್ಕೊಂಡಿದೀರಿ, ನೀವು ಮಾಡ್ಕೊಂಡಿರ್ತಕ್ಕಂಥ ಒರಿಜಿನಲ್ ಅಗ್ರಿಮೆಂಟ್ ಏನಾಗಿದೆ, ಇಲ್ಲೀಗಲ್ ಆಗಿದೆ, ಅದಕ್ಕೆ ಸಪೋರ್ಟಿವ್ ಆಗಿ ಇನ್ನೊಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀನಿ ನಾನು. ಆ ರೀತಿಯಾಗಿ ಏನು ಒಂದು ಮೈನ್ ಅಗ್ರಿಮೆಂಟ್ಗೆ ಸಪೋರ್ಟಿವ್ ಆಗಿರುತ್ತೆ, ಅದಕ್ಕೆ ನಾವು ಕೊಲಾಟರಲ್ ಅಂತ ಹೇಳ್ತೀವಿ ನಾವು ಇಲ್ಲಿ. ಹಾಗಾಗಿ ಲಾ ಏನ್ ಹೇಳುತ್ತೆ ಅಂದ್ರೆ, ದಿ ಲಾ ಪ್ರಾಹಿಬಿಟ್ಸ್ ದೀಸ್ ಕೈಂಡ್ಸ್ ಆಫ್ ಅಗ್ರಿಮೆಂಟ್ಸ್. ಈ ರೀತಿಯಾದ ಯಾವುದೇ ಒಪ್ಪಂದಗಳನ್ನ ನಾವು ಮಾಡ್ಕೋಬಾರ್ದು ಅಂತ ಹೇಳ್ತಾರೆ. ಅಂಡ್ ಎಂಟರಿಂಗ್ ಇನ್ ಟು ಒನ್ ಈಸ್ ಪನಿಷಬಲ್ ಬೈ ಲಾ. ಯಾವುದೇ ರೀತಿಯ ಈ ರೀತಿಯಾದ ಒಂದು ಒಪ್ಪಂದಗಳನ್ನ ಏನಾದ್ರು ಮಾಡ್ಕೊಂಡಿದ್ದೆ ಆದ್ರೆ ಅದು ಕಾನೂನಿನ ರೀತಿಯಲ್ಲಿ ಅವರಿಗೆ ಪನಿಷ್ಮೆಂಟ್ ಅನ್ನ ಕೊಡ್ತಾರೆ. ಇಲ್ಲಿ ಒಂದು ಎಕ್ಸಾಂಪಲ್ ಇದೆ. E engages B to murder C and borrows ₹5,000 from D to pay B. ನೋಡಿ, ಇಲ್ಲೇನೋ ಒಂದು ಎಕ್ಸಾಂಪಲ್ ಏನ್ ಕೊಟ್ಟಿದ್ದೀನಿ ನಾನು ಇಲ್ಲಿ. ಎ ಏನ್ ಮಾಡ್ತಾರೆ, ಎಂಗೇಜಸ್ ಬಿ ಟು ಮರ್ಡರ್ ಸಿ. ನೋಡಿ, ಬಿಗೆ ಹೇಳ್ತಾನೆ ನೀನು ಸಿ ನ ಮರ್ಡರ್ ಮಾಡ್ಬಿಡು. ಸೊ ಸಿ ನ ನೀನು ಕೊಲೆ ಮಾಡಿದ್ದೆ ಆದ್ರೆ, ಅವ್ನು ಮರ್ಡರ್ ಮಾಡಿದ್ದೆ ಆದ್ರೆ ನಾನು ನಿನಗೆ ಇಷ್ಟು ಏನೋ ₹5,000 ದುಡ್ಡು ಕೊಡ್ತೀನಿ. ಆದ್ರೆ ಆ ದುಡ್ಡನ್ನ ಈತ ಆ ₹5,000 ಬೇರೆಯವರಿಂದ ಡಿ ಇಂದ ಸಾಲ ತಗೊಂಡ್ಬಂದಿದ್ದಾನೆ. ನೋಡಿ, ನಾವ್ ಎಷ್ಟೋ ಒಳ್ಳೆ ಕೆಲ್ಸಕ್ಕಾಗಿ ಸಾಲ ತಂದ್ರೆ, ಮನೆ ಕಟ್ಟಕ್ ಸಾಲ ತಗೊಂತಾರೆ, ಕೆಲವರು ಬಿಸಿನೆಸ್ ಮಾಡೋದಕ್ಕೆ ಕೆಲವು ಸಾಲ ತಗೊಂತಾರೆ. ಆದ್ರೆ ಈ ಒಂದು ಪರ್ಸನ್ ಏನಕ್ಕೆ ತಗೊಂಡಿದ್ದಾನೆ ಸಾಲ ಅಂದ್ರೆ, ಇನ್ನೊಬ್ಬನ್ ಸಾಯಿಸೋದಕ್ಕೆ. ಅದಕ್ಕೆ ನೋಡಿ, ಇವತ್ತು ನೀವು ಬ್ಯಾಂಕ್ ಅಲ್ಲಿ ಹೋಯ್ತು ಅಂದ್ರೆ, ನೀವೇನಾದ್ರೂ ಸಾಲ ತಗೊಂಡ್ರೆ ಏನಕ್ಕೆ ಸಾಲ ತಗೊಂತೀರಾ ಅಂತಾನು ಕೇಳ್ತಾರೆ. ಅದಕ್ಕೆ ನೋಡಿ, ಹೌಸಿಂಗ್ ಲೋನ್ ಅಂತ ಹೇಳ್ತಾರೆ, ಅಲ್ಲ ಬಿಸಿನೆಸ್ ಲೋನು, ಕಾರ್ ಲೋನು, ಆ ರೀತಿಯಾಗಿ ಇವತ್ತು ಏನಂದ್ರೆ ನೀವ್ ಏನೇ ಒಂದು ಇವನ್ ಕನ್ಸ್ಯೂಮರ್ ಗೂಡ್ಸ್ ಅನ್ನ ತಗೊಳೋದಕ್ಕೆ ಅವರು ಸಾಲವನ್ನ ನಾವು ಬ್ಯಾಂಕ್ ಅಲ್ಲಿ ತಗೋಬಹುದು. ಹಾಗಾಗಿನೇ ಇವತ್ತು ಲೋನ್ ಅನ್ನ ತಗೋಬೇಕಾದ್ರೆ ಕೆಲವು ಸತಿ ಪರ್ಪಸ್ ಕೇಳೋದು, ಯಾವ ಉದ್ದೇಶಕ್ಕೆ ಲೋನ್ ಅನ್ನ ತಗೊಂತಾ ಇದ್ದೀರಾ ಅಂತೇಳಿ. ಆದ್ರೆ ಇಲ್ಲಿ ನೋಡಿ, ಯಾವ ಉದ್ದೇಶಕ್ಕೆ ಲೋನ್ ತಗೊಂಡಿರೋದು, ಸಿ ನ ಮರ್ಡರ್ ಮಾಡೋದಕ್ಕೆ. ಅದಕ್ಕೆ ಲೋನ್ ತಗೊಂಡಿದ್ದಾನೆ, ಡಿ ಇಂದ ₹5,000 ಲೋನ್ ತಗೊಂಡಿದ್ದಾನೆ, ಅದನ್ನ ಬಿ ಕೊಡ್ತಾ ಇದ್ದಾನೆ. ಡಿ ಈಸ್ ಅವೇರ್ ಆಫ್ ದ ಪರ್ಪಸ್ ಆಫ್ ದ ಲೋನ್. ಹಿಯರ್ ದ ಅಗ್ರಿಮೆಂಟ್ ಬಿಟ್ವೀನ್ ಎ ಅಂಡ್ ಬಿ ಇಸ್ ಇಲ್ಲೀಗಲ್. ನೋಡಿ, ಎ ಅಂಡ್ ಬಿ ಏನ್ ಮಾಡ್ಕೊಂಡಿದ್ದಾರೆ, ಇಲ್ಲೀಗಲ್ ಅದು. ಸೊ ಡಿಗೂ ಗೊತ್ತದು ಪರ್ಪಸ್ ಏನಕ್ಕೆ, ನನ್ನ ಹತ್ರ ಏನಕ್ಕೆ ಸಾಲ ಇಸ್ಕೊಂಡಿದ್ದಾನೆ ₹5,000 ಅಂದ್ರೆ ಇನ್ನೊಬ್ಬರನ್ನ ಯಾರನ್ನ ಮರ್ಡರ್ ಮಾಡೋದಕ್ಕೆ ₹5,000 ಇಸ್ಕೊಂಡಿದ್ದಾನೆ ಅಂತ ಗೊತ್ತಿದ್ದು ಈತ ಕೊಟ್ಟಿದ್ದಾರೆ. ಅಂದ್ರೆ ಇದರಲ್ಲಿ ನೋಡಿ, ಡಿಗೆ ಪರ್ಪಸ್ ಆಫ್ ಲೋನ್ ಗೊತ್ತಿರ್ಬೇಕು, ಏನಕ್ಕೆ ನನ್ನ ಹತ್ರ ಸಾಲ ಇಸ್ಕೊಂಡಿದ್ದಾನೆ ಅನ್ನೋದು ಗೊತ್ತಿರ್ಬೇಕು. ಸಾಲ ಇಸ್ಕೊಂಡಿರೋದು ಯಾವ ಉದ್ದೇಶಕ್ಕೆ ಅಂದ್ರೆ, ಬೇರೆಯವ್ರನ್ನ ಮರ್ಡರ್ ಮಾಡೋ ಉದ್ದೇಶಕ್ಕೆ ಇಸ್ಕೊಂಡಿದ್ದಾನೆ. ಆದ್ರೂ ಗೊತ್ತಿದ್ದು ಡಿ ಕೊಟ್ಟಿದ್ದಾನೆ ಸಾಲನ. ಹಾಗಾಗಿ ಏನಾಗುತ್ತೆ, ಇದು
ಇಲ್ಲಿಗಲ್ ಆಗುತ್ತೆ. ಅಂದ್ರೆ ಇಲ್ಲಿ ಫಸ್ಟ್ ಆಫ್ ಆಲ್ ಎ ಅಂಡ್ ಬಿ ಏನು ಒಂದು ಒಪ್ಪಂದವನ್ನ ಮಾಡ್ಕೊಂಡಿದ್ದಾರೆ, ಏನ್ ಬಿ ಮಾಡ್ಕೊಂಡಿರ್ತಕ್ಕಂಥ ಒಪ್ಪಂದ ಏನಾಗಿದೆ ಇಲ್ಲಿಗಲ್ ಅದು ಅಲ್ವಾ. ಇವತ್ತು ಪ್ರತಿಯೊಬ್ಬರಿಗೂ ಬದುಕೋ ಹಕ್ಕಿರತ್ತೆ ಅಲ್ವಾ, ಇವನ್ ಪ್ರಾಣಿಗಳಿಗೂ ಅಷ್ಟೇ ಮನುಷ್ಯರಿಗೂ ಅಷ್ಟೇ ಪ್ರತಿಯೊಬ್ಬರಿಗೂ ಬದುಕೋ ಹಕ್ಕಿದೆ. ಆದ್ರೆ ಇನ್ನೊಬ್ಬರನ್ನ ಸಾಯಿಸುವ ಹಕ್ಕು ಯಾರಿಗೂ ಇಲ್ಲ. ಆದ್ರೆ ಇಲ್ಲಿ ಇನ್ನೊಬ್ಬರನ್ನ ಸಾಯಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಯಾವುದೇ ರೀತಿಯ ಒಪ್ಪಂದವನ್ನ ಮಾಡ್ಕೊಂಡಿದ್ದಾನೆ ಅಂದ್ರೆ ಆ ಒಪ್ಪಂದ ಕಾನೂನಿನ ರೀತಿಯಲ್ಲಿ ಅದು ಊರ್ಜಿತ ಆಗೋದಿಲ್ಲ, ಇಲೀಗಲ್ ಆಗುತ್ತೆ. ಹಾಗಾಗಿ ಇಲ್ಲೇನಾಯ್ತು, ಎ ಮತ್ತೆ ಬಿ ಏನೊಂದು ಒಪ್ಪಂದವನ್ನ ಮಾಡ್ಕೊಂಡಿದ್ರು, ಆ ಮಾಡ್ಕೊಂಡಿರ್ತಕ್ಕಂಥ ಒಂದು ಒಪ್ಪಂದ ಏನಾಗುತ್ತೆ ಇಲೀಗಲ್ ಆಯ್ತು. ಏನ್ ಬಿ ಫಸ್ಟ್ ಮಾಡ್ಕೊಂಡಿರೋ ಒಂದು ಏನು ಅಗ್ರಿಮೆಂಟ್ ಏನಾಗಿದೆ ಇಲ್ಲೀಗಲ್ ಆಗಿದೆ. ಹಾಗಾಗಿ ಕೊಲಾಟರಲ್ ಅಂತ ಹೇಳ್ತೀವಿ ನೋಡಿ. ನೆಕ್ಸ್ಟ್ ಅಂದ್ರೆ ಇಲ್ಲಿ ಎ ಅಂಡ್ ಬಿ ಅಗ್ರಿಮೆಂಟ್ ಇಲ್ಲೀಗಲ್ ಆಯ್ತು. ಅಂಡ್ ಅಗ್ರಿಮೆಂಟ್ ಬಿಟ್ವೀನ್ ಎ ಅಂಡ್ ಡಿ ಈಸ್ ಕೊಲಾಟರಲ್ ಟು ಅನ್ ಇಲ್ಲೀಗಲ್ ಅಗ್ರಿಮೆಂಟ್. ಹಾಗಾಗಿ ಎ ಅಂಡ್ ಡಿ ಜೊತೆ ಇರ್ತಕ್ಕಂಥ ಅಗ್ರಿಮೆಂಟ್ ಏನಾಗಿದೆ ಕೊಲಾಟರಲ್ ಅಂದ್ರೆ ಸಪೋರ್ಟಿವ್. ಅಂದ್ರೆ ಇದಕ್ಕೆ ನೋಡಿ ಎ ಅಂಡ್ ಬಿ ಜೊತೆ ಏನ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾನೆ ಅದು ಕಾನೂನು ರೀತಿಯಲ್ಲಿ ತಪ್ಪು. ಈಗ ಎ ಮತ್ತೆ ಡಿ ಜೊತೆ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡ, ಯಾಕೆ ಅಂತಂದ್ರೆ ಸಾಲವನ್ನ ತಗೊಳ್ಳೋದಕ್ಕೆ. ಯಾವಾಗ ಎ ಅಂಡ್ ಬಿ ಮೈನ್ ಅಗ್ರಿಮೆಂಟ್ ಇಲೀಗಲ್ ಆಯ್ತು, ಎ ಮತ್ತೆ ಡಿ ಜೊತೆ ಏನ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಂತಾರೆ ಅಂದ್ರೆ ಸಪೋರ್ಟಿವ್ ಆಗಿ ಎ ಅಂಡ್ ಬಿಗೆ ಸಪೋರ್ಟಿವ್ ಆಗಿ ಎ ಏನೋ ಬಿಗೆ ಕೊಲೆ ಮಾಡೋದಕ್ಕೆ ಮರ್ಡರ್ ಮಾಡೋದಕ್ಕಾಗಿ ದುಡ್ಡು ಕೊಡ್ತಾ ಇದ್ದಾನೆ. ಆ ದುಡ್ಡನ್ನ ಯಾರ ಹತ್ರಿಂದ ತಗೊಂಡ್ರು ಡಿ ಇಂದ ತಗೊಂಡ್ರು. ಅಂದ್ರೆ ಇದು ಸಪೋರ್ಟಿವ್ ಆಯ್ತು. ಹಾಗಾಗಿ ಸಪೋರ್ಟಿವ್ ಆಗಿರ್ತಕ್ಕಂಥ ಏನೊಂದು ಅಗ್ರಿಮೆಂಟ್ ಇದೆ ಅದನ್ನು ಸಹ ಇಲ್ಲೀಗಲ್ ಆಗುತ್ತೆ. As such, the loan transaction is illegal and the void and D cannot recover the money. ಹಾಗಾಗಿ ಆ ಲೋನ್ ಟ್ರಾನ್ಸಾಕ್ಷನ್ ಏನಾಗುತ್ತೆ ಇಲ್ಲೀಗಲ್ ಆಗುತ್ತೆ, ಕಾನೂನಿನ ರೀತಿಯಲ್ಲಿ ಊರ್ಜಿತ ಆಗೋದಿಲ್ಲ, ವೈಡ್ ಆಗುತ್ತೆ. ಹಾಗಾಗಿ ಡಿ ಅವ್ರ ಮೇಲೆ ಯಾವುದೇ ರೀತಿಯ ರಿಕವರಿ ಮಾಡೋದಕ್ಕೆ ಬರೋದಿಲ್ಲ. ಅಂದ್ರೆ ಇಲ್ಲಿ ಹೇಗೆ ಅಂದ್ರೆ ನೋಡಿ, ಇಲ್ಲೇನಾದ್ರೂ ಇನ್ ಕೇಸು ಸಾಲ ಇಸ್ಕೊಂಡ ನೋಡಿ, ಏನೋ ಬಿ ಕೊಡ್ಬೇಕು, ಯಾಕೆ ಸಿ ನ ಮರ್ಡರ್ ಮಾಡ್ಬೇಕು ಅಂತೇಳಿ ಬಿ ಜೊತೆ ಒಪ್ಪಂದ ಮಾಡ್ಕೊಂಡ. ಹಾಗಾಗಿ ಅವನಿಗೆ ಕೊಡ್ಬೇಕಾದ ದುಡ್ಡನ್ನ 5,000 ರೂಪಾಯಿನ ಡಿ ಇಂದ ಸಾಲ ಇಸ್ಕೊಂಡ. ಆ ಸಾಲ ಇಸ್ಕೊಂಡ್ಬಿಟ್ಟು ಆಮೇಲೆ ಎ ಇನ್ ಕೇಸ್ ಕೊಡದೇ ಇದ್ರೆ, ಡಿಗೆ ಕೊಡದೇ ಇದ್ರೆ, ಆಗ ಡಿ ಯಾವುದೇ ರೀತಿ ಎ ಮೇಲೆ ಕೇಸ್ ಹಾಕೋದಕ್ ಬರೋದೇ ಇಲ್ಲ. ಯಾಕೆ ಅಂದ್ರೆ ಇಲ್ಲಿ ಆ ಕಾನೂನು ಏನು ಒಂದು ಒಪ್ಪಂದವನ್ನ ಮಾಡ್ಕೊಂಡಿದ್ದಾರೆ, ಮಾಡಿರ್ತಕ್ಕಂಥ ಒಪ್ಪಂದ ಕಾನೂನಿನ ರೀತಿಯಲ್ಲಿ ಊರ್ಜಿತ ಆಗಿರೋದಿಲ್ಲ. ಹಾಗಾಗಿ ಇಲ್ಲಿ ಇನ್ ಕೇಸ್ ಡಿ ಏನಾದ್ರು ಕೇಸ್ ಹಾಕಕ್ ಹೋದ್ರೆ ನೋಡಿ ಡಿನೇ ಸಿಕ್ಕಾಕೊಂಡಂಗಾಗುತ್ತೆ. ಯಾಕೆಂದ್ರೆ ಇಲ್ಲಿ ನೀನ್ ಮಾಡ್ಕೊಂಡಿರೋ ಕಾನೂನೇ ಫಸ್ಟ್ ಅಗ್ರಿಮೆಂಟೇ ತಪ್ಪು ಅಂತದ್ರಲ್ಲಿ ನೀನ್ ಕೇಸ್ ಹಾಕಕ್ ಬಂದಿದ್ಯಾ ಅಂತ ಹೇಳ್ಬಿಟ್ಟು ಬೋತ್ ದಿ ಪಾರ್ಟಿ ಆರ್ ಟು ಬಿ ಪನಿಷ್ಡ್. ನೋಡಿ ಡಿಗೂ ಪನಿಷ್ಮೆಂಟ್ ಆಗುತ್ತೆ, ಮತ್ತೆ ಎಗೂ ಪನಿಷ್ಮೆಂಟ್ ಆಗುತ್ತೆ, ಅವಾಗ ಬಿಗೂ ಪನಿಷ್ಮೆಂಟ್ ಆಗುತ್ತೆ. ಅಂದ್ರೆ ಇಲ್ಲಿ ಹೇಗಪ್ಪ ಅಂದ್ರೆ ನೋಡಿ, ನಮ್ಮನ್ನ ನಾವೇ ಸಿಕ್ಕಾಕೊಂಡಂಗೆ ಹೋಗಿ ಇನ್ ಕೇಸ್ ಇವಾಗ ಡಿ ಇಂದ ಇಸ್ಕೊಂಡಂತ ಸಾಲನ ಎ ಕೊಡ್ಬೇಕಿತ್ತು ವಾಪಸ್ಸು ಡಿಗೆ, ಆದ್ರೆ ಎ ಕೊಡೋದಿಲ್ಲ ವಾಪಸ್ಸು. ಇವ್ನು ಡಿ ನೋಡೋಷ್ಟು ನೋಡ್ದ ಹೋಗ್ಬಿಟ್ಟು ಕಾನೂನ್ಗೆ ಹೋಗ್ಬಿಟ್ಟು ಏನಾದ್ರು ಕೋರ್ಟ್ಗೆ ಹೋಗ್ಬಿಟ್ಟು ಅಲ್ಲಿ ಕೇಸ್ ಹಾಕಕ್ ಹೋಯ್ತು ಅಂದ್ರೆ ನೋಡಿ ಇಷ್ಟೂ ಜನ ಸಿಕ್ಕಾಕಂತಾರೆ. ಫಸ್ಟ್ ಯಾರು ಕೋರ್ಟ್ ಕೇಸ್ ಹಾಕಕ್ ಹೋದ ಅವನೇ ಸಿಕ್ಕಾಕಂತಾನೆ. ಯಾಕೆಂದ್ರೆ ನಿನ್ ಗೊತ್ತಿತ್ತು ಅವನೇನಕ್ ಸಾಲ ತಗೊಂಡಿದ್ದಾನೆ ಅಂತ ಗೊತ್ತಿತ್ತು, ಆದ್ರೂ ನೀನ್ ಯಾಕೆ ಕೊಟ್ಟೆ ಅಂತೇಳಿ ಅವರು ಸಿಕ್ಕಾಕಂತಾರೆ, ಏನು ಸಿಕ್ಕಾಕಂತಾರೆ. ಇವನ್ ಯಾರಿಗೆ ಯಾರು ಮರ್ಡರ್ ಮಾಡಿದ್ರು ಅವರು ಸಿಕ್ಕಾಕಂತಾರೆ, ಇಷ್ಟೂ ಜನನು ಸಿಕ್ಕಾಕೊಂಡಂಗಾಗುತ್ತೆ. ಹಾಗಾಗಿ ನೋಡಿ, ಅದಕ್ಕೆ ಇಲ್ಲಿ ಸಾಲ ತಗೋಬೇಕಾದ್ರೂ ಒಳ್ಳೆ ಉದ್ದೇಶಕ್ಕೆ ನಾವು ಸಾಲನ ತಗೋಬೇಕು. ಅದಕ್ಕೂ ಒಂದು ಮೈನ್ ಪರ್ಪಸ್ ಇರುತ್ತೆ. ಅಂದ್ರೆ ಒಳ್ಳೆ ಉದ್ದೇಶದಿಂದ ನಾವು ಸಾಲ ತಗೋಬೇಕಾಗುತ್ತೆ. ನೆಕ್ಸ್ಟ್ ಬಂದು ಇಂಪ್ಲೈಡ್ ಅಗ್ರಿಮೆಂಟ್ ಅಂತ ಹೇಳಿ ಬರುತ್ತೆ. ಅನ್ ಇಂಪ್ಲೈಡ್ ಅಗ್ರಿಮೆಂಟ್ ಈಸ್ ಕ್ರಿಯೇಟೆಡ್ when 2 or more parties have no written agreement, but the law creates an obligation in the interest of fairness based on the parties' conduct or circumstances. ಇಂಪ್ಲಾಯ್ಡ್ ಅಗ್ರಿಮೆಂಟ್ ಅಂದ್ರೆ ಏನಪ್ಪಾ ಅಂದ್ರೆ, ಯಾವುದೇ ಒಂದು ಅಗ್ರಿಮೆಂಟ್ ಏನಿದೆ, ಇಂಪ್ಲಾಯ್ಡ್ ಅಗ್ರಿಮೆಂಟ್ ಏನಿದೆ,
ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅಂದ್ರೆ 2 or more ಪಾರ್ಟೀಸ್ ನಡುವೆ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅಂದ್ರೆ ಯಾವುದೇ ರೀತಿ ರೈಟಿಂಗ್ ಇರೋದಿಲ್ಲ. ಅಂದ್ರೆ ಇದು ಇಂಪ್ಲಾಯ್ಡ್ ಅಗ್ರಿಮೆಂಟ್ ಅನ್ನೋದು ಒಂದು ಇಬ್ಬರು ಅಥವಾ ಅದಕ್ಕಿಂತ ಹೆಚ್ಚಿನ ನಡುವೆ ಆಗಿರ್ತಕ್ಕಂಥ ಒಂದು ಅಗ್ರಿಮೆಂಟ್ ಒಪ್ಪಂದ ಆಗಿರುತ್ತೆ. ಸೊ ಇದರಲ್ಲಿ ಯಾವುದೇ ರೀತಿ ರೈಟಿಂಗ್ ಇರೋದಿಲ್ಲ. ಬಟ್ ಲಾ ಏನ್ ಹೇಳುತ್ತೆ ಅಂದ್ರೆ ಜವಾಬ್ದಾರಿಯನ್ನ ಕೊಡುತ್ತೆ. ಬಿಕಾಸ್ ಆಫ್ ಇಂಟ್ರೆಸ್ಟ್ ಆಫ್ ಫೇರ್ನೆಸ್ ಬೇಸ್ಡ್ ಆನ್ ದ ಪಾರ್ಟೀಸ್ ಕಂಡಕ್ಟ್ ಆರ್ ಸರ್ಕಮ್ಸ್ಟಾನ್ಸಸ್ ಅಂತ ಹೇಳಿ. ಅಂದ್ರೆ ಇಲ್ಲಿ ಏನು ವ್ಯಕ್ತಿಗಳೇನೆಂದರೆ ವ್ಯಕ್ತಿಗಳ ಒಂದು ಕೆಲವು ಸಂದರ್ಭಕ್ಕೆ ಅನುಗುಣವಾಗಿ ಅಥವಾ ವ್ಯಕ್ತಿಗಳ ಒಂದು ವರ್ತನೆಯಿಂದ ಬಿಹೇವ್ ಕಂಡಕ್ಟ್ ಯಾವ ರೀತಿ ವರ್ತನೆಯನ್ನ ಮಾಡ್ತಾ ಇದ್ದಾರೆ ಆ ಒಂದು ಉದ್ದೇಶದಿಂದ ಆ ಬೇಸ್ ಆಗಿ ಅದು ಒಂದು ಒಪ್ಪಂದ ಆಗಿದೆ ಅಂತ ಹೇಳ್ತೀವಿ. ಅದಕ್ಕೆ ನೋಡಿ ಇಂಪ್ಲಾಯ್ಡ್ ಕಾಂಟ್ರಾಕ್ಟ್ ಇಂಪ್ಲಾಯ್ಡ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ ನಾವು ಅದನ್ನ. ಅಂದ್ರೆ ಇಲ್ಲಿ ಏನಂದ್ರೆ ಒಪ್ಪಂದಗಳು ಅದರಲ್ಲಿ ನೀವು ರೈಟಿಂಗ್ ಅಲ್ಲೇ ಮಾಡ್ಕೋಬೇಕು ಅಂತಿಲ್ಲ. ಯಾಕೆಂದ್ರೆ ಪ್ರತಿಯೊಂದನ್ನು ನಾನು ಬರವಣಿಗೆಯಲ್ಲೇನೆ ಮಾಡ್ಕೋಬೇಕು ಅಂತ ಇಲ್ಲ. ಅರ್ಥೈಸಿಕೊಳ್ಳುತ್ತೆ ಅಂತೇಳಿ, ಅರ್ಥೈಸುವ ಒಪ್ಪಂದಗಳು ಅಂತೇಳಿ, ಆ ಒಪ್ಪಂದ ಆಗಿದೆ ಅಂತೇಳಿ ಅರ್ಥವನ್ನ ಕೊಡುತ್ತದೆ ಅಂತ ಹೇಳ್ತೀವಿ ನಾವು ಅದನ್ನ. ನೋಡಿ ಇಂಪ್ಲಾಯ್ಡ್ ಅಂತೇಳಿ it is to be understood that the agreement between the two parties are implied ಅಂತೇಳಿ. ಏನು ಒಪ್ಪಂದ ಏನಿದೆ ಇಬ್ಬರ ಒಂದು ವ್ಯಕ್ತಿಗಳ ನಡುವೆ ಆಗಿರ್ತಕ್ಕಂಥದ್ದು ಏನಿದೆ ಅದು ಒಪ್ಪಂದ ಅಂತ ಹೇಳಿ ಅರ್ಥವನ್ನ ಕೊಡುತ್ತದೆ ಅಂತ ಹೇಳ್ತೀವಿ ನಾವು ಇದರಲ್ಲಿ. ಯಾಕೆಂದ್ರೆ ನೋಡಿ ಇಲ್ಲಿ ಏನಾಗುತ್ತೆ ಎಲ್ಲಾ ಸಂದರ್ಭದಲ್ಲೂ ನಾವು ಪ್ರತಿಯೊಂದು ನಾವು ರೈಟಿಂಗ್ ಅಲ್ಲೇ ಮಾಡ್ಕೋಬೇಕು ಅಂತ ಏನಿಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಇವತ್ತು ನಮ್ಮ ಡೈಲಿ ಲೈಫ್ ನೋಡಿ, ನಮ್ಮ ಡೈಲಿ ಪ್ರತಿದಿನದ ಒಂದು ಜೀವನದಲ್ಲಿ ಎಷ್ಟೋ ಒಪ್ಪಂದಗಳು ಏನಾಗುತ್ತೆ ಇಂಪ್ಲಾಯ್ಡ್ ಆಗಿರುತ್ತೆ. ಅಂದ್ರೆ ಒಪ್ಪಂದ ಆಗಿದೆ ಅಂತ ಅರ್ಥವನ್ನ ಕೊಡುತ್ತೆ ನಮ್ಗದು. ಪ್ರತಿಯೊಂದು ಅದರಲ್ಲೂ ನಾವು ಬಾಂಡ್ ಪೇಪರೇ ತಗೋಬೇಕು, ಬಾಂಡ್ ಪೇಪರ್ ಮೇಲೆ ನಾನೊಂದು ಬರೀಬೇಕು, ಬರೆದ್ಬಿಟ್ಟು ಬೇರೆಯವರು ಸ್ಟ್ಯಾಂಪ್ ಪೇಪರ್ ಏನು ಸೈನ್ ಹಾಕ್ಬೇಕು, ಅದಕ್ಕೆ ವಿಟ್ನೆಸ್ ಇರಬೇಕು ಅಂತ ಏನು ಇರೋದಿಲ್ಲ. ಆದ್ರೆ ಇದೆಲ್ಲ ಏನಾಗುತ್ತೆ ಎಷ್ಟೋ ಬಿಕಾಸ್ ಆಫ್ ಫೇರ್ನೆಸ್ ನೋಡಿ ಒಂದು ನಂಬಿಕೆ. ಇವತ್ತು ಎಷ್ಟೋ ಲಕ್ಷಾಂತರ ರೂಪಾಯಿ ಅಥವಾ ಇವನ್ ಆಲ್ಸೋ ಕ್ರೋರ್ಸ್ ಟುಗೆದರ್ ಅಲ್ವಾ, ಕ್ರೋರ್ಸ್ ಟುಗೆದರ್ ಸಹ ಒಂದು ಏನು ನಂಬಿಕೆಯ ಮೇಲೆನೆ ವ್ಯವಹಾರಗಳು ಕೆಲವು ಸತಿ ನಡೀತಾ ಇರುತ್ತೆ. ಯಾಕೆಂದ್ರೆ ಇವತ್ತು ನೋಡಿ ನಾನು ಏನೋ ಒಂದು ಅಂಗಡಿಲಿ ಹೋಗಿ ಒಂದು ಸಾಮಾನನ್ನ ತಗೊಂಡಿದ್ದೀನಿ, ಯಾವುದೋ ಒಂದು ಫಂಕ್ಷನ್ ಇರುತ್ತೆ ನಮ್ಮ ಮನೇಲಿ, ನಾನು ಒಂದು 50,000 ರೂಪಾಯಿ ಅಷ್ಟು ಒಂದು ಏನೋ ಚೀಟಿ ಕೊಟ್ಟಿದ್ದೀನಿ ಅಂಗಡಿ ಅವನಿಗೆ, ಅದೆಲ್ಲ ಟೋಟಲ್ ವರ್ತ್ 50,000 ರೂಪಾಯಿ ಇದೆ. ಆತ ನಮಗೆ ಒಂದು ದಿನಸಿಯನ್ನ ಎಲ್ಲ ತಂದು ನಮಗೆ ಕೊಟ್ಟಿದ್ದಾನೆ ಅಂದ್ರೆ ಅಲ್ಲಿಗೆ ಇಂಪ್ಲಾಯ್ಡ್ ಅಗ್ರಿಮೆಂಟ್ ಅದು. ಅಂದ್ರೇನು ನಾನು ಆ ಒಂದು ವ್ಯಾಲ್ಯೂ ಏನಿದೆ ಆ ದಿನಸಿಯ ಏನು ನನಗೆ ನಮ್ಮ ಮನೆಗೆ ತಂದು ಕೊಟ್ಟಿದ್ದಾನೆ ಅದು 50,000 ರೂಪಾಯಿ ವ್ಯಾಲ್ಯೂ ಇದೆ ಅಂದ್ರೆ ಆ 50,000 ರೂಪಾಯಿ ಅಷ್ಟು ಹಣವನ್ನ ನಾನು ಕೊಡ್ತೀನಿ ಅಂತ ಹೇಳಿ ಒಂದು ಅದು ಅರ್ಥೈಸುತ್ತೆ ಅದು ಅಂತೇಳಿ. ಯಾಕೆಂದ್ರೆ ನೀನ್ ಸಾಮಾನ್ ತಂದು ಕೊಟ್ಟಿದ್ಯಾ, ನಾನು ನಿನ್ಗೆ ಚೀಟಿ ಕೊಟ್ಟಿದ್ದೀನಿ ಇಷ್ಟು ಗೂಡ್ಸನ್ನ ನನಗೆ ಕೊಡು ಅಂತಂದೇಳಿ ನೀನ್ ನಂಗೆ ತಂದು ಕೊಟ್ಟಿದ್ಯಾ ಅಂದ್ರೆ ಅದರ ವ್ಯಾಲ್ಯೂ ಏನಿದೆ ಅದ್ರ ವರ್ತ್ ಏನಿದೆ ಅದನ್ನ ನಾನು ಕೊಡಬೇಕು ಅಂತೇಳಿ ಅದು ಅರ್ಥೈಸುವ ಒಂದು ಒಪ್ಪಂದಗಳು ಅಂತ ಹೇಳ್ತೀವಿ. ಹಾಗಾಗಿ ಇವತ್ತು ಎಷ್ಟೋ ಒಪ್ಪಂದಗಳು ಈ ಇಂಪ್ಲಾಯ್ಡ್ ಅಗ್ರಿಮೆಂಟ್ಸೇ ಆಗಿರುತ್ತೆ. ಎಲ್ಲವನ್ನೂ ಕೆಲವು ಸಂದರ್ಭಗಳಲ್ಲಿ ನಾವು ರೈಟಿಂಗ್ ಅಲ್ಲಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಬರೋದಿಲ್ಲ. ಸೊ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಆಲ್ರೆಡಿ ನಿಮ್ಗೆ ಹೇಳಿದೆ, ನಾವು ಲೀಗಲ್ ಎಕ್ಸಾಂಪಲ್ಸ್ ತಗೊಳ್ಳೋದಾದ್ರೆ ಎಕ್ಸ್ ಗೆಟ್ಸ್ ಇನ್ ಟು ಎ ಪಬ್ಲಿಕ್ ಬಸ್ ಅಂಡ್ ದೆನ್ ಹಿ ಎಂಟರ್ಸ್ into an implied agreement with the authorities of the bus that he wishes to travel in the bus and he will ready to pay the bus charges. ಇವತ್ತು ಯಾರೋ ಒಬ್ಬ ಪರ್ಸನ್ ಎಕ್ಸ್ ಒಂದು ಪಬ್ಲಿಕ್ ಬಸ್ಗೆ ಹತ್ತಿದಾನೆ ಅಂದ್ರೆ ಅಲ್ಲಿಗೆ ಇದು ಅನ್ ಇಂಪ್ಲಾಯ್ಡ್ ಅಗ್ರಿಮೆಂಟ್. ಅದು ಅಂದ್ರೆ ಈ ಬಸ್ ಹತ್ತ ತಕ್ಷಣ ಅದು ಒಂದು ಒಪ್ಪಂದ ಅನ್ನೋದು ಕ್ರಿಯೇಟ್ ಆಗುತ್ತೆ ನೋಡಿ. ಅದರಲ್ಲಿ ಯಾರು ಬಸ್ ಹತ್ತಿದಾನೆ ಅವನು ರೈಟಿಂಗ್ ಅಲ್ಲೇ ಬರ್ಕೊಡ್ಬೇಕು ಅಂತೇನಿಲ್ಲ. ನೀನ್ ಬಸ್ ಹತ್ತುತ್ತಾ ಇದೀನಿ, ಈ ಬಸ್ಗೆ ಇಂದ ಚಾರ್ಜಸ್ ಏನಿದೆ ಆ ಚಾರ್ಜಸ್ ಅನ್ನ ನಾನು ಕೊಡ್ತೀನಿ ಅಂತೇಳಿ ಒಂದು ಬಾಂಡ್ ಪೇಪರ್ ಮೇಲೆ ಬರೆದ್ಬಿಟ್ಟು ಅವ್ರಿಗೆ ಕೊಟ್ಟು ಹತ್ತಬೇಕು ಅಂತ ಏನಿಲ್ಲ. ಇವೆಲ್ಲ ಏನು ಇಂಪ್ಲಾಯ್ಡ್ ಅಗ್ರಿಮೆಂಟ್ಸ್ ಆಗುತ್ತೆ. ಅಂದ್ರೆ ಅಥಾರಿಟೀಸ್ ಆಫ್ ದ ಬಸ್ಗೆ ಏನಿದೆ ಆ ಹಣವನ್ನ ನಾನು ಕೊಡೋದಕ್ಕೆ ರೆಡಿ ಇದ್ದೀನಿ ಅಂತೇಳಿ. ಅದಕ್ಕೆ ನೋಡಿ ಇವತ್ತು ಎಷ್ಟೋ ಏನಾಗುತ್ತೆ ಟ್ರಾವೆಲಿಂಗ್ ಅಲ್ಲಿ ನಾವು ತಗೊಂಡಾಗ KSRTC ಬಸ್ಸಸ್ ಇರುತ್ತೆ ಅಥವಾ ಪ್ರೈವೇಟ್ ಬಸ್ಸಸ್ ಇರುತ್ತೆ ಅಥವಾ ಐರಾವತ ಬಸ್ಸಸ್ಸು, ಸುಮಾರು ಡಿಲೆಕ್ಸ್ ಯಾವ್ಯಾವ ಬಸ್ಸಸ್ ಇದೆ. ನೀವು ಬಿಟ್ವೀನ್
ಏನೋ ಒಂದು ಪ್ಲೇಸ್ಗಿನ ಇನ್ನೊಂದು ಪ್ಲೇಸ್ಗೆ ಹೋಗ್ಬೇಕಾದ್ರೆ ರುಪೀಸ್ಗೆ ಹೋಗ್ಬೋದು. ಅಂದ್ರೆ ಒಂದು ಆರ್ಡಿನರಿ ಬಸ್ ಅಲ್ಲಿ ನಾವು ಹೋಯ್ತು ಅಂದ್ರೆ, ಲಕ್ಸುರಿ ಬಸ್ಸು, ಏರ್ ಏನು AC ಬಸ್ಗಳೇನಿದೆ ಇವತ್ತು, ಡಿಲಕ್ಸ್ ಬಸ್ಗಳು, ಅದ್ರಲ್ಲಿ ಹೋಗ್ಬಿಟ್ರೆ ನೀನು 50 ರೂಪಾಯಿ ಬಸ್ ಚಾರ್ಜ್ ಆಗೋ ಕಡೆ 250 ರೂಪಾಯಿ ಹೋಗ್ಬಿಡುತ್ತೆ. ಹಾಗಾಗಿ ನಾವು ಬಸ್ ಹತ್ತಬೇಕಾದ್ರೂ ಸಹ ನಾವು ನೋಡ್ಕೋಬೇಕು ಅಲ್ವಾ, ಯಾವ ಬಸ್ ಹತ್ತಾ ಇದ್ದೀವಿ. ಯಾಕೆಂದ್ರೆ ಎಷ್ಟೋ ಸತಿ ನಮ್ಗೆ ಗೊತ್ತಿರೋದಿಲ್ಲ. ಸೊ ನಮ್ ಜಾಬಲ್ಲಿ ನಾವು 50 ರೂಪಾಯಿ ಬಸ್ ಅಂತ, ಇನ್ನು ಚಾರ್ಜ್ 50 ರುಪೀಸ್ ಮಾಮೂಲಾಗಿ ಒಂದು ಆರ್ಡಿನರಿ ಬಸ್ ಅಲ್ಲಿ ಹೋದ್ರೆ. ಸೊ 50 ರೂಪಾಯಿ ನಾನು ಇಟ್ಕೊಂಡು ಬಸ್ ಹತ್ತಿರ್ತೀನಿ. ಅಲ್ಲಿ ನೋಡಿದ್ರೆ ಅದು ಲಕ್ಸುರಿ ಬಸ್ಸು, 50 ರೂಪಾಯಿ ಇರೋ ಕಡೆ ಅವ್ನು 250 ರೂಪಾಯಿ ಕೇಳ್ತಾನೆ. ಅವಾಗ ನಾನು ಇಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ಯಾಕೆ ಅಂದ್ರೆ ನೀನ್ ಬಸ್ ಹತ್ತಿದ್ಯಾ ಅಂದ್ರೆ ನೀನು ತಿಳ್ಕೊಂಡು ಹತ್ಬೇಕು. ಅದಕ್ಕೆ ನೋಡಿ ಹೇಳ್ತೀವಿ ಕೆಲವು ಟೈಮು, ಇವನ್ ದ ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್ ಅಂತಾನು ಹೇಳ್ತೀವಿ. ನನಗೆ ಕಾನೂನು ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನನ್ನನ್ನ ಮುಕ್ತಿಗೊಳಿಸ್ಬಿಡಿ, ನನ್ನ ಎಕ್ಸ್ಕ್ಯೂಸ್ ಮಾಡಿ ಅಂತ ನಾವು ಹೇಳೋದಕ್ಕೆ ಬರೋದಿಲ್ಲ. ಹಾಗಾಗಿ ಇವತ್ತು ನೀವು ಎಷ್ಟೋ ಟೈಮ್ ಬಸ್ ಹತ್ಬೇಕಾದ್ರೂ ಅಷ್ಟೇ, ಅದು ಆರ್ಡಿನರಿ ಬಸ್ಸಾ ಅಥವಾ ಲಕ್ಸುರಿ ಇರ್ತಕ್ಕಂಥದ್ದ, AC ಬಸ್ಸಾ, ಡಿಲಕ್ಸಾ, ಯಾವುದು ಅನ್ನೋದನ್ನ ನೋಡ್ಕೊಂಡು ಹತ್ಬೇಕಾಗತ್ತೆ. ಹತ್ತದ ಮೇಲೆ ಮತ್ತೆ ನೋಡಿ ಅದಕ್ಕೆ ಅಂತವಕ್ಕೆಲ್ಲ ನಾವು ಕೇಸ್ ಹಾಕೋದಕ್ಕಾಗೋದಿಲ್ಲ. ಇನ್ನೇನ್ ಮಾಡ್ತಾರೆ, ಅವಾಗ ಲಕ್ಸುರಿ ಬಸ್ಸಿಗೆ ಹತ್ಬಿಟ್ರೆ ಮಧ್ಯದಲ್ಲಿ ಎಲ್ಲಾನು ಇಳಿಸ್ಬಿಟ್ಟು ಹೋಗ್ತಾರೆ. ನೋಡಿ ಈ ಕಡೆ ಎಲ್ಲೋ ಮೈನ್ ಬಸ್ ಸ್ಟಾಪ್ ಅಲ್ಲ, ಈ ಕಡೆ ನಮ್ಮ ಡೆಸ್ಟಿನೇಷನ್ಗೂ ನಾವು ಹೋಗಕ್ ಆಗೋದಿಲ್ಲ, ಮಧ್ಯದಲ್ಲಿ ಇಳಿಸ್ಬಿಟ್ಟು ಹೋಗ್ಬಿಡ್ತಾರೆ. ಆ ತರ ಒಂದು ಸಿಚುಯೇಷನ್ ಆದಂತ ಸಂದರ್ಭದಲ್ಲಿ. ಆದ್ರೆ ಇದು ಇಂಪ್ಲಾಯ್ಡ್ ಅಗ್ರಿಮೆಂಟ್ ಆಗೋಗ್ಬಿಡುತ್ತೆ. ಅವಾಗ ನಾನು ಹತ್ತಿದ್ಮೇಲೆ ನಾನು ಅದೇನ್ ಚಾರ್ಜಸ್ ಏನಿದೆ ಚಾರ್ಜಸ್ ನಾನು ಕೊಡೋದಿಲ್ಲ ಅಂತ ಹೇಳಿ ನಾನು ಇಲ್ಲಿ ಹೇಳೋದಕ್ಕೆ ಬರೋದಿಲ್ಲ. ಅದೇ ತರ ಎಷ್ಟೋ ಸಿಚುಯೇಷನ್ಸ್ ಅರೈಸ್ ಆಗುತ್ತೆ ಅಲ್ವಾ. ಕೆಲವು ಟೈಮ್ ಹೋಟೆಲ್ಸ್ಗೆ ಹೋಗ್ತೇವೆ, ಹೋಟೆಲಿನ ಹೋಗಿದ್ದೇವೆ ಅಂದ್ರೆ ಆ ಹೋಟೆಲಿನ ಏನೆಲ್ಲ ಅವರು ಐಟಮ್ಸ್ಗೆ ಏನೆಲ್ಲ ಚಾರ್ಜ್ ಮಾಡ್ತಾರೆ, ಎಲ್ಲಾ ಚಾರ್ಜ್ ಅನ್ನು ನಾನು ಕೊಡೋದಕ್ಕೆ ರೆಡಿ ಇದ್ದೀನಿ ಅಂತೇಳಿ. ಯಾಕೆಂದ್ರೆ ಹೋಟೆಲ್ಗೆ ಹೋಗ್ಬೇಕಾದ್ರೆ ನಾನು ಏನೆಲ್ಲ ನಿಮ್ಮ ಹೋಟೆಲ್ಸ್ ಅಲ್ಲಿ ಏನೆಲ್ಲ ಇದೆ ತಿಂಡಿಗಳೇನಿದೆ, ಆ ತಿಂಡಿಗಳಿಗೆಲ್ಲಾನು ನಾನು ತಿಂತಕ್ಕಂಥ ತಿಂಡಿಗಳಿಗೆಲ್ಲಾನು ನಾನು ದುಡ್ಡನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಒಂದು ಅಗ್ರಿಮೆಂಟ್ ಅಲ್ಲಿ ಒಂದು ಬರ್ದ್ಬಿಟ್ಟು ಸೈನ್ ಹಾಕ್ಬಿಟ್ಟು ಹೋಟೆಲ್ಗೆ ಹೋಗೋದಕ್ಕೆ ಬರೋದಿಲ್ಲ. ಹಾಗಾಗಿ ಕೆಲವೆಲ್ಲ ಏನಾಗುತ್ತೆ ನೋಡಿ, ಅದನ್ನ ಇಂಪ್ಲಾಯ್ಡ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ ಅವೆಲ್ಲ ನಾವು. ಏಕೆಂದ್ರೆ ಎಷ್ಟೋ ಸಿಚುಯೇಷನ್ಗಳಲ್ಲಿ ಪ್ರತಿದಿನದ ಒಂದು ವ್ಯವಹಾರಗಳಲ್ಲಿ ಇವತ್ತು ಡೈಲಿ ಒಂದು ಬಿಸಿನೆಸ್ ಏನ್ ಮಾಡ್ಕೊಂತೀವಿ ನಾವು ಎವ್ರಿಡೇ, ಪಬ್ಲಿಕ್ಸ್ ನೋಡಿ, ಕಾಮನ್ ಪೀಪಲ್ಸ್ ನಾವೇನೆಲ್ಲ ಒಂದು ಒಪ್ಪಂದಗಳನ್ನ ಮಾಡ್ಕೊಳ್ತಕ್ಕಂತ ಎಲ್ಲಾ ಒಪ್ಪಂದಗಳಿಗೂ ನಾವು ಏನು ರೈಟಿಂಗ್ ಅಲ್ಲೇ ಇರಬೇಕು ಅಂತ ಇರೋದಿಲ್ಲ. ಆದ್ರೆ ಅದು ವ್ಯಾಲಿಡ್ ಅಗ್ರಿಮೆಂಟ್ಸ್. ಯಾಕಂದ್ರೆ ನೋಡಿ, ಪ್ರತಿಯೊಬ್ರು ಬಸ್ ಎತ್ತಿದ್ದೀನಿ ನಾನು ಹೋಗೋದು, ದಟ್ಸ್ ಅನ್ ವ್ಯಾಲಿಡ್. ನಾನೇನೋ ಒಂದು ಗೂಡ್ಸ್ ಅನ್ನ ಪರ್ಚೇಸ್ ಮಾಡಿದ್ದೀನಿ ಅಂದ್ರೆ ದಟ್ಸ್ ಆಲ್ಸೋ ವ್ಯಾಲಿಡ್. ಆದ್ರೆ ಇಲ್ಲಿ ಪ್ರತಿಯೊಂದು ಏನೆಲ್ಲ ಒಂದು ಅಗ್ರಿಮೆಂಟ್ಸ್ ಏನ್ ಮಾಡ್ಕೊಂತೀವಿ, ಆ ಅಗ್ರಿಮೆಂಟ್ಸ್ ಕೆಲವು ಸತಿ ಅದನ್ನ ನಾವು ರೈಟಿಂಗ್ ಅಲ್ಲೇ ಮಾಡ್ಕೋಬೇಕು ಅಂತ ಇರೋದಿಲ್ಲ. ಆದ್ರೆ ಇಟ್ ಈಸ್ ಟು ಬಿ ಅಂಡರ್ಸ್ಟುಡ್ ಬೈ ದ ಕಂಡಕ್ಟ್ ಆಫ್ ದಿ ಪಾರ್ಟೀಸ್ ಅಂತ ಹೇಳ್ತೀವಿ ಅಲ್ವಾ. ಆ ಪಾರ್ಟಿಯ ಒಂದು ಬಿಹೇವಿಯರ್ ಇಂದ ಇದು ಒಂದು ಅಗ್ರಿಮೆಂಟ್ ಅಂತ ಹೇಳಿ ಅದು ಅರ್ಥೈಸಿಕೊಳ್ಳುತ್ತದೆ ಅಂತ ಹೇಳಿ ನಾವು ಹೇಳ್ಬೋದು. ಇದರಲ್ಲಿ ನೋಡಿ, ದೀಸ್ ಆರ್ ದಿ ಟೈಪ್ಸ್ ಆಫ್ ಅಗ್ರಿಮೆಂಟ್. ಇದರಲ್ಲಿ ನಿಮ್ಗೆ ಆಲ್ರೆಡಿ ಹೇಳಿದಂತೆ ನಾನು ಫಸ್ಟ್ ಬಂದು ವೇಜರ್ ಅಗ್ರಿಮೆಂಟ್, ದೆನ್ ನೆಕ್ಸ್ಟ್ ಈಸ್ ವಾಯ್ಡ್ ಅಗ್ರಿಮೆಂಟ್. ನೋಡಿ, ವೇಜರ್ ಅಗ್ರಿಮೆಂಟ್ ಅಲ್ಲಿ ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಂದ್ರೆ ಕೆಲವು ಅಗ್ರಿಮೆಂಟ್ಸ್ ಏನಾಗುತ್ತೆ, ನಾವು ಈ ಅಗ್ರಿಮೆಂಟ್ಸ್ ಆಫ್ ಹೇಳ್ತೀವಿ ನೋಡಿ, ಐದರ್ ಮೇ ವಿ ವಿನ್ ಆರ್ ಲೂಸ್ ಅಂತ ಹೇಳ್ತೀವಿ ನಾವು ಇದರಲ್ಲಿ. ಅಂದ್ರೆ ಬೆಟ್ಟಿಂಗ್ ಅಗ್ರಿಮೆಂಟ್ಸ್. ಈ ಬೆಟ್ಟಿಂಗ್ ಅಗ್ರಿಮೆಂಟ್ಸ್ ಏನ್ ಬರುತ್ತೆ, ಆ ಅಗ್ರಿಮೆಂಟ್ಸ್ ಅನ್ನ ಅಂದ್ರೆ ಇಲ್ಲಿ ಮನಿ ಆರ್ ಮನೀಸ್ ವರ್ತ್ ಅನ್ನ ಎ ಮತ್ತೆ ಬಿ ಪಾರ್ಟೀಸು ಬೆಟ್ ಆಗಿ, ಅಂದ್ರೆ ದ ಹ್ಯಾಪನಿಂಗ್ ಆಫ್ ದ ಇವೆಂಟ್ ಇಸ್ ಅನ್ಸರ್ಟನಿಟಿ ಆಫ್ ದ ಇವೆಂಟ್ಸ್ಗೆ ನಾವು ಏನೆಲ್ಲ ಒಂದು ಒಪ್ಪಂದಗಳನ್ನ ಮಾಡ್ಕೊಂತೀವಿ, ಅದು ದಟ್ ಈಸ್ ವೇಜರ್ ಅಗ್ರಿಮೆಂಟ್ಸ್ ಆಗುತ್ತೆ. ಅದೇ ರೀತಿ ವೈಡ್ ಅಗ್ರಿಮೆಂಟ್ಸ್ ಮೀನ್ಸ್ ದೇ ಆರ್ ನಾಟ್ ಎನ್ಫೋರ್ಸಬಲ್ ಬೈ ಲಾ ಪ್ರಕಾರ ಅದು ಎನ್ಫೋರ್ಸಬಿಲಿಟಿ ಇರೋದಿಲ್ಲ. ಬಟ್ ವ್ಯಾಲಿಡ್ ಅಗ್ರಿಮೆಂಟ್ ಅಂತ ಅನ್ನೋದು, ವ್ಯಾಲಿಡ್ ಅಗ್ರಿಮೆಂಟ್ ಮೀನ್ಸ್ ಇಟ್ ಈಸ್ ಎನ್ಫೋರ್ಸಬಲ್ ಬೈ ಲಾ ಪ್ರಕಾರ ಅದು ಊರ್ಜಿತವಾಗಿರುತ್ತೆ, ಅದಕ್ಕೆ ವ್ಯಾಲಿಡ್ ಅಗ್ರಿಮೆಂಟ್ ಆಗುತ್ತೆ. ನೆಕ್ಸ್ಟ್ ಒಂದು ವಾಯ್ಡಬಲ್ ಅಗ್ರಿಮೆಂಟ್, ಅಂದ್ರೆ ಇಲ್ಲಿ ಕೆಲವು ಸಂದರ್ಭಗಳಲ್ಲಿ ಕೆಲವು ಕಾಂಟ್ರಾಕ್ಟ್ಸ್ ಏನಾಗುತ್ತೆ ಇಸ್ ನಾಟ್ ಎನ್ಫೋರ್ಸಬಲ್ ಬೈ ಲಾ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಪಾರ್ಟಿ ಅವ್ರು ಏನು ಕನ್ಸೆಂಟ್ ಕೊಟ್ಟಿರ್ತಾರೆ, ಕೊಟ್ಟಿರ್ತಕ್ಕಂತ ಒಪ್ಪಿಗೆ ಏನಿದೆ ಅಂದ್ರೆ ಕನ್ಸೆಂಟ್ ಏನ್ ಕೊಟ್ಟಿರ್ತಾರೆ, ಬಿಕಾಸ್ ಇಟ್ ಈಸ್ ಟು ಬಿ ಇನ್ಫ್ಲೂಯೆನ್ಸ್ಡ್ ಬೈ ಕೊರೈಷನ್, ಅಂಡ್ ಇನ್ಫ್ಲುಯೆನ್ಸ್ ಅಂಡ್ ಮಿಸ್ರೆಪ್ರೆಸೆಂಟೇಷನ್ ಆರ್ ಫ್ರಾಡ್. ನೋಡಿ, ಅದು ಈ ರೀತಿಯಾಗಿ ಒಂದು ಬಲವಂತಕ್ಕೆ ಒಳಗಾಗಿ
ಬೇರೆಯವರ ಒಂದು ಭಯಕ್ಕೆ ಒಳಗಾಗಿ ನಾವೇನೆಲ್ಲ ಒಪ್ಪಂದಗಳನ್ನ ಮಾಡ್ಕೊಂಡಿರ್ತೀವಲ್ಲ ಅವೆಲ್ಲವೂ ವಾಯ್ಡಬಲ್ ಅಗ್ರಿಮೆಂಟ್ ಆಗುತ್ತೆ. ದೆನ್ ನೆಕ್ಸ್ಟ್ ಬರೋದಾದ್ರೆ ಇಲೀಗಲ್ ಅಗ್ರಿಮೆಂಟ್ಸ್, ಯಾವುದೇ ರೀತಿಯ ಕಾನೂನಿನ ಬಾಹಿರವಾಗಿರ್ತಕ್ಕಂಥ ಅಗ್ರಿಮೆಂಟ್ಸ್ ಏನಿದೆ ಅವೆಲ್ಲವೂ ಸಹ ಇಲ್ಲೀಗಲ್ ಅಗ್ರಿಮೆಂಟ್ಸ್ ಆಗುತ್ತೆ. ಅದನ್ನು ನೀವು ಆಕ್ಚುಯಲ್ ಆಗಿ ಅಗ್ರಿಮೆಂಟ್ಸ್ ಅನ್ನ ಮಾಡ್ಕೊಳ್ಳೇಬಾರ್ದು. ದೆನ್ ನೆಕ್ಸ್ಟ್ ಬಂದು ಇಂಪ್ಲಾಯ್ಡ್ ಅಗ್ರಿಮೆಂಟ್. ಇವತ್ತು ಎಷ್ಟೋ ಒಂದು ಅಗ್ರಿಮೆಂಟ್ಸ್ ಏನಿದೆ ಅದು ಇಂಪ್ಲಾಯ್ಡ್ ಅಗ್ರಿಮೆಂಟ್ಸ್ ಆಗಿರುತ್ತೆ. ಕೆಲವು ಅಗ್ರಿಮೆಂಟ್ಸ್ ಎಲ್ಲವೂ ಸಹ ಅಂದ್ರೆ ಒಬ್ಬ ವ್ಯಕ್ತಿಯ ವರ್ತನೆಯಿಂದ ನಾವು ಅದು ಒಪ್ಪಂದ ಆಗಿದೆ ಅಂತೇಳಿ ಅರ್ಥೈಸ್ಕೊಳ್ಬಹುದು. ಅಂತ ಒಂದು ಒಪ್ಪಂದಗಳನ್ನ ನಾವಿಲ್ಲಿ ಇಂಪ್ಲಾಯ್ಡ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಯಾಕೆಂದ್ರೆ ಇವತ್ತು ದಿನನಿತ್ಯದ ಒಂದು ಜೀವನದಲ್ಲಿ ಸುಮಾರು ಒಪ್ಪಂದಗಳೇನಿದೆ ಅದು ಎಲ್ಲ ಇಂಪ್ಲಾಯ್ಡ್ ಅಗ್ರಿಮೆಂಟ್ಸ್ ಆಗಿರುತ್ತೆ. ಕೆಲವೆಲ್ಲ ಈ ಒಂದು ವ್ಯಾಲಿಡ್ ಅಗ್ರಿಮೆಂಟ್ಸ್ ಅಂತ ಬಂದಾಗ ನಾವೇನಾಗುತ್ತೆ, ಏನು ಕಾನೂನಿನ ರೀತಿಯಲ್ಲಿ ಎಲ್ಲಾ ಒಂದು ಪ್ರೊಸೀಜರ್ಸ್ ಅನ್ನ ನಾವು ಒಂದು ಫಾಲೋ ಮಾಡಿಕೊಂಡು ಒಂದು ಬಾಂಡ್ ಪೇಪರ್ ನ ತಗೊಂಡು ಅದ್ರಲ್ಲೆಲ್ಲ ಒಂದು ರೈಟಿಂಗ್ ಅಲ್ಲಿ ಕೊಟ್ಟು ಮಾಡ್ತಕ್ಕಂಥದ್ದು ಏನು ವ್ಯಾಲಿಡ್ ಅಂತಲ್ಲ. ಎಷ್ಟೋ ಒಂದು ಡೈಲಿ ಲೈಫ್ ಅಲ್ಲಿ ಕೆಲವು ಇಂಪ್ಲಾಯ್ಡ್ ಅಗ್ರಿಮೆಂಟ್ಸ್ ಅನ್ನ ನಾವು ಮಾಡ್ಕೊಂತ ಇರ್ತೀವಿ. ಇಷ್ಟು ಟೈಪ್ಸ್ ಆಫ್ ಅಗ್ರಿಮೆಂಟ್ಸ್ ಆಗುತ್ತೆ. ಇದು ಒಪ್ಪಂದದ ವಿಧಗಳಿದು. ಡಿಯರ್ ಸ್ಟೂಡೆಂಟ್ಸ್, ನಾನಾದ್ರೂ ನಿಮ್ಗೆ ಎಷ್ಟು ಅರ್ಥ ಆಗಿದೆ ಅಂತ ಭಾವಿಸಿದ್ದೇನೆ. ನಿಮ್ಗೆ ಎನಿ ಡೌಟ್ಸ್ ಏನಾದ್ರೂ ಇತ್ತು ಅಂದ್ರೆ ನೀವು ಕಾಮೆಂಟ್ ಯೂಟ್ಯೂಬಲ್ಲಿ ಕಾಮೆಂಟ್ ಮಾಡಿ ಕೇಳಿ. ಆದಷ್ಟು ನಿಮ್ಮ ಒಂದು ಏನಾದರೂ ಸಮಸ್ಯೆಗಳಿಗೆ ನಾನು ಪರಿಹಾರವನ್ನು ಕೊಡೋದಕ್ಕೆ ನಾನು ಪ್ರಯತ್ನಿಸ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್.